ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ಹಿಂದೆ ನಾನು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಸಂಬಂಧಿಸಿದಂಥ SSLC ಸಮಾಜ ವಿಜ್ಞಾನದ ಪಠ್ಯಕ್ರಮ ಆಧಾರಿತವಾಗಿ ಈ LBN ಅಂತ ಕೊಟ್ಟಿದ್ದಾರಲ್ಲ, ಈ LBNದ ಪ್ರತಿಯೊಂದು ಪ್ರಶ್ನೆಗಳನ್ನು ಏನು ಮಾಡಿದ್ವಿ ನಾವು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಿದ್ವಿ. ಅದರ ಮುಂದುವರೆದ ಭಾಗ ಇದಾಗಿರ್ತದೆ. ಈ ಸರಣಿ ವಿಡಿಯೋಗಳನ್ನು ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ಇದು ಒಳ್ಳೆ ರಿವಿಷನ್ ಕ್ಲಾಸ್ ಆಗಿರ್ತದೆ. ಈ ಟೈಮಲ್ಲಿ ನೀವು ಹೆಚ್ಚು ಎಷ್ಟು ರಿವಿಷನ್ ಮಾಡ್ತಿರಲ್ಲ ಅಷ್ಟು ಸ್ಕೋರ್ ಆಗ್ತಾ ಬರ್ತದೆ. ನಾನು ಇಲ್ಲಿ ಕೇವಲ 10th ಮಾತ್ರ ಮಾಡಿದ್ದೆ. ಭಾಳಷ್ಟು ಕಮೆಂಟ್ಗಳಲ್ಲಿ ಏನು ಮಾಡಿದ್ದಾರೆ, 5ರಿಂದ 10ನೇ ತರಗತಿವರೆಗೂ ಎಲ್ಲ ಕವರ್ ಮಾಡಿ ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ಸಾಧ್ಯ ಆದಷ್ಟು ನಾವೇನು ಮಾಡೋಣ, ಇಲ್ಲಿ ಎಕ್ಸಾಮ್ ಬರೋದ್ರೊಳಗಾಗಿ ಇದನ್ನು ಮುಗಿಸ್ಕೊಡುವ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲಿ ನಾವು ಒಟ್ಟಾರೆ ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ MCQ ಅದ್ರ ಜೊತೆಗೆ 1 ಅಂಕದ ಪ್ರಶ್ನೆಗಳನ್ನು ಪ್ರತಿ ಪಾಠದಿಂದ 15ರಿಂದ 20 ಪ್ರಶ್ನೆಗಳು ಇಲ್ಲಿ ಏನು ಮಾಡಿದ್ದಾರೆ, ಅವರೇ ಕೊಟ್ಟುಬಿಟ್ಟಿದ್ದಾರೆ, LB ಆಧಾರಿತವಾಗಿ ಕೊಟ್ಟಿದ್ದಾರೆ. ಇವನ್ನೇನಾದ್ರೂ ನೀವು ರಿವಿಷನ್ ಮಾಡ್ತಾ ಹೋದ್ರೆ ನಿಮ್ಮ ಎಕ್ಸಾಮಿಗೆ ಅತಿ ಹೆಚ್ಚಾಗಿ ಇವು ಬರ್ತಾ ಹೋಗ್ತವೆ. ಯಾಕೆ ಇಷ್ಟು ಬರ್ತಾ ಹೋಗ್ತವೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದ್ರೆ, ಇದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅವರಿಂದ ಪ್ರಕಟವಾಗಿರ್ತಕ್ಕಂಥದ್ದು. ಹೀಗಾಗಿ ನಿಮ್ಗೆ ಇದನ್ನು ನೀವು ಕೂಡ ಓದ್ಬೋದು. PDF ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅವೆಲ್ಲ ಓದಲಿಕ್ಕೆ ಸಮಯ ಭಾಳ ಹಿಡಿಯುತ್ತೆ. ನಾ ಇಲ್ಲಿ ಕೇವಲ ಈ ಪ್ರಶ್ನೆ ಅದ್ರ ಜೊತೆಗೆ ಉತ್ತರನೂ ಕೂಡ ಇಲ್ಲೇ ಹೇಳ್ತಾ ಹೋಗ್ಬಿಡ್ತೇನೆ. ಯಾಕಂದ್ರೆ ಇದು LBAದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಲಾಸ್ಟಲ್ಲಿ ಏನು ಮಾಡಿದ್ದಾರೆ, ಉತ್ತರಗಳನ್ನು ಕೊಡ್ತಾ ಬಂದಿದ್ದಾರೆ. ನಿಮಗೆ ಸಮಯ ಭಾಳ ಹಿಡಿತಾ ಇದೆ. ಈ ಕ್ಷಣದಲ್ಲಿ PDF ತೆಗೆದು ಓದಲಿಕ್ಕೂ ಆಗೋಗಿಲ್ಲ. ನಿಮ್ಗೆ ಸಹಕಾರಿ ಆಗಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾ ಇದ್ದೀನಿ, ಹೆಚ್ಚು ಅಂಕ ಗಳಿಸಲಿ ಸೋಷಿಯಲ್ ಸೈನ್ಸಲ್ಲಿ ಅಂತೇಳಿ. ಯಾರು TET ಪೇಪರ್ 2 ಬರಿತಾ ಇದ್ರಲ್ಲ ಅವ್ರು ಕಡ್ಡಾಯವಾಗಿ ಇವನ್ನೇ ಓದಲೇಬೇಕು. ಸಮಾಜ ವಿಜ್ಞಾನದಿಂದ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ನೀವು ಸ್ಕೋರ್ ಮಾಡಲೇಬೇಕು. ಇಲ್ಲಿಂದ ಹೆಚ್ಚು ಸ್ಕೋರ್ ಮಾಡಲೇಬೇಕಂದ್ರೆ ಈ LB ಅಂತಕ್ಕಂಥದ್ದನ್ನು ಕಡ್ಡಾಯವಾಗಿ ಓದಿದ್ರೆ ಏನಾಗುತ್ತೆ, ನಿಮಗೆ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಬರ್ತದೆ. ಇದು ರಿವಿಷನ್ ಕ್ಲಾಸ್ ಆಗಿರ್ತದೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಇನ್ನಷ್ಟು ಸ್ಪೀಡ್ ಇಟ್ಟು ಕೂಡ ವಿಡಿಯೋವನ್ನು ನೋಡ್ತಾ ಬರ್ಬೋದು. ಇದು ನೋಟ್ಸ್ ಮಾಡೋ ಟೈಮ್ ಅಲ್ಲ, ಟೈಮ್ ವೇಸ್ಟ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ನೋಡಬೇಡಿ. ಇಲ್ಲಿ ಬನ್ನಿ, ಹಾಗಾದರೆ ನಾವು ಕೂಡ ಸಮಯ ವ್ಯರ್ಥ ಮಾಡೋದು ಬೇಡ. ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ 2025-26. ಇದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯ ತಿಳಿಸೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ಅದ್ರದ್ದು ನಿಮ್ಮ ಕಮೆಂಟಿಗೆ ಆಧಾರವಾಗಿ ನೀವು ಯಾವ ರೀತಿ ಕಮೆಂಟ್ ಮಾಡ್ತಿರಲ್ಲ ಅದರ ಆಧಾರವಾಗಿ ನಾವು ಮುಂದಿನ ವಿಡಿಯೋವನ್ನು ಮಾಡ್ತಾ ಬರ್ತೀವಿ. ಬನ್ನಿ, ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಪ್ರಶ್ನೆಗಳು ಯಾವ ರೀತಿ ಇದಾವಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇದಾಗಿ ಇಲ್ಲಿ ನಾವು ಯಾವ ತರಗತಿ ಮಾಡ್ತಾ ಇದೀವಿ ಅಂದ್ರೆ 10ನೇ ತರಗತಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ವಿಷಯ ಸಮಾಜ ವಿಜ್ಞಾನ 9ನೇ ತರಗತಿ ಆಗಿರ್ತಕ್ಕಂಥ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಮೊದಲ ಅಧ್ಯಾಯ ನೋಡ್ತಾ ಬನ್ನಿ, ಪಾಶ್ಚಾತ್ಯ ಧರ್ಮಗಳು ಅಂತೇಳಿ. ಯಾವುದೋ ಮೊದಲ ಅಧ್ಯಾಯದ ಹೆಸರು ಪಾಶ್ಚಾತ್ಯ ಧರ್ಮಗಳು. ಮೊದಲ ಪ್ರಶ್ನೆ ನೋಡ್ತಾ ಬನ್ನಿ, ಇವರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮ್ನ ರಾಜ್ಯ ಧರ್ಮವಾಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕಾನ್ಸ್ಟಂಟೈನ್ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ. ಎರಡನೇ ಪ್ರಶ್ನೆ, ಮಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನು ಹೀಗೆ ಕರೆಯಲಾಗುತ್ತದೆ. ಏನಂತ ಕರಿತಿದ್ರು, ಖಲೀಫರ್ ಅಂತ ಕರಿತಾ ಬರ್ತಾರೆ. ಮೂರನೇ ಪ್ರಶ್ನೆ, ಯಹೂದಿ ಧರ್ಮದ ಮೂಲ ಪುರುಷರು ಅಬ್ರಹಾಂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ವೈದಿಕೀಯ ವಿಧಿ ಮತ್ತು ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿರುವ ಧರ್ಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪಾರ್ಸಿ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ. ಅದೇ ರೀತಿ ಐದನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಯಹೂದಿಗಳಿಗೆ ನಿರ್ಮಿಸಿಕೊಟ್ಟಿರುವ ರಾಷ್ಟ್ರ ಯಾವುದು? ಇದಕ್ಕೆ ನಿಮ್ಗೆ ಗೊತ್ತಿರಲಿ, ಇಸ್ರೇಲ್ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಮುಂದುವರಿದು ಆರನೇ ಪ್ರಶ್ನೆ, ಪಾರ್ಸಿ ಧರ್ಮ ಗ್ರಂಥವಾದ ಅವೆಸ್ತಾದಲ್ಲಿ ಬರುವ ಶ್ಲೋಕ ರೂಪದ ಸಾಹಿತ್ಯವನ್ನು ಹೀಗೆಂತೂ ಕರೀತಾರೆ. ಏನಂತ ಕರೀತಾರೆ ಅಂದ್ರೆ ಗಾಥಾ ಅಂತ ಕರೀತಾ ಬರ್ತಾರೆ ಇಲ್ಲಿ. ಅದೇ ರೀತಿ ಏಳನೇ ಪ್ರಶ್ನೆ, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ಯಾಕಂದ್ರೆ ಇದು ರಿವಿಷನ್ ಕ್ಲಾಸ್ ಆಗಿರ್ತದೆ. ಯಾಕಂದ್ರೆ ಸಮಯ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡಿದಷ್ಟು ನಿಮ್ದು ಏನಾಗುತ್ತೆ, ಸ್ಕೋರು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಸುಮ್ಮನೆ ಒಂದು ಯಾವುದಾದ್ರೂ ಚಾಪ್ಟರ್ ಹಿಡ್ಕೊಂಡು ಕುಂದ್ರು ಟೈಮ್ ಅಲ್ಲ. ಇದು ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡ್ಬೇಕಾದ್ರೆ ಮೊದಲ ಸ್ಪೀಡಾಗಿ ರಿವಿಷನ್ ಮಾಡ್ತಾ ಬನ್ನಿ. ಮೊದಲು ಏನು ಓದಿರ್ತಲ್ಲ ಅವನು ಕೂಡ ರಿವಿಷನ್ ಮಾಡಿ, ಈ LBಯನ್ನು ಕೂಡ ರಿವಿಷನ್ ಮಾಡಿ ಎಕ್ಸಾಮ್ಗೆ ಸಿದ್ಧತೆಯಿಂದ ಹೋಗ್ಬೇಕು. ಯಾಕಂದ್ರೆ ಕೇವಲ TETಗೆ ಇನ್ನು 7 ದಿನ ಮಾತ್ರ ಬ್ಯಾಲೆನ್ಸ್ ಇದೆ. ಹೀಗಾಗಿ ನೀವೇನು ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವಿಷನ್ ಮಾತ್ರ ಮಾಡ್ತಾ ಬನ್ನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ನೋಡಬೇಡಿ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ನೆಕ್ಸ್ಟ್ 7ನೇ ಪ್ರಶ್ನೆ, ಪಾಶ್ಚಿಮಾತ್ಯ ಜಗತ್ತಿನ ಪ್ರಾಚೀನ ಧರ್ಮ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಹೂದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 8ನೇ ಪ್ರಶ್ನೆ,
ಯೇಸುವನ್ನು ಸಿಲುಬೆಗೇರಿಸಿದ ಸ್ಥಳ ಯಾವುದು? ನಿಮಗೆ ಗೊತ್ತಿದೆ, ಯೇಸುವನ್ನು ಸಿಲುಬೆಗೇರಿಸಿದ ಸ್ಥಳ ಗೋಲ್ಗಾತ. ಸೊ ಯಾವುದಿಲ್ಲಿ? ಸೊ ಗೋಲ್ಗಾತ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 9ನೇ ಪ್ರಶ್ನೆ, ಪಾರ್ಸಿ ಧರ್ಮದ ಪ್ರಮುಖ ಆಚರಣೆಗಳು ಯಾವುವು? ಪಾರ್ಸಿ ಧರ್ಮದ ಪ್ರಮುಖ ಆಚರಣೆಗಳು ಯಾವುದಂದ ಅಹುರ್ ಮಜ್ದ, ಉಪವಾಸ, ಬ್ರಹ್ಮಚರ್ಯ, ಪರಿಶುದ್ಧತೆ ಅಂತಕ್ಕಂಥ ಇವರ ಪ್ರಮುಖ ಆಚರಣೆಗಳಾಗಿರ್ತವೆ. ಅದೇ ರೀತಿ 10ನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ 60 ಲಕ್ಷ ಯಹೂದಿಗಳನ್ನು ಕೊಂದ ಜರ್ಮನ್ ಸರ್ವಾಧಿಕಾರಿ ಯಾರು? ಸೊ ನಿಮಗೆ ಗೊತ್ತು, ಅಡಾಪ್ ಹಿಟ್ಲರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಯಾವುದು? ಹಿಟ್ಲರ್ ಅಂತಕ್ಕಂಥದ್ದು. ಅವನೇನು ಮಾಡ್ತಾನೆ? 60 ಲಕ್ಷ ಯಹೂದಿಗಳನ್ನು ಕೊಂದು ಹಾಕ್ತಾನೆ. 11ನೇ ಪ್ರಶ್ನೆ, ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ? ಇದು TET ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ನಿಮ್ಗೆ ಗಮನಿಸಿರ ಅನ್ಕೊಂತೀನಿ. ಯಾರು TET ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಇಂಥವುಗಳನ್ನು ನೋಡ್ತಾ ಬರ್ತಿರಲ್ಲ ಅವರಿಗೆ ಸೊ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅವಾಗಲೇ ಗೊತ್ತಾಗೋದು. ಸುಮ್ಮನೆ ಹಾಗೆ ಓದ್ತಾ ಹೋದ್ರೆ ಯಾವುದು ಅರ್ಥ ಆಗಂಗಿಲ್ಲ. ಸೊ ಕ್ವಶನ್ ಪೇಪರ್ ಮೊದಲೇದಾಗಿ ನೀವು ಬಿಡಿಸಿದ್ರಂದ್ರೆ ಸೊ ಯಾವ್ದು ಇಂಪಾರ್ಟೆಂಟ್ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನು ಏನೆಂದು ಕರೀತಾರೆ ಅಂದ್ರೆ ಇಲ್ಲಿ ಸೊ ಅಪೋಸಲ್ಸ್ ಅಂತ ಕರೀತಾರೆ. ಏನು ಕರೀತಾರೆ ಇಲ್ಲಿ? ಅಪೋಸಲ್ಸ್ ಅಂತ ಕರೀತಾರೆ. ಸೊ ನಿಮ್ಗೆ ಗೊತ್ತಾಗಿತ್ತು ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 12ನೇ ಪ್ರಶ್ನೆ, ಮಹಮ್ಮದರು ಜ್ಞಾನಾಸಕ್ತರಾಗಿದ್ದಾಗ ದೇವದೂತನ ಏನೆಂದು ಉದ್ಗರಿಸಿದಾರ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀನು ಅಲ್ಲಾನ ಪ್ರವಾದಿ ಅಂತ ಕರೀತಾರೆ. ಸೊ ಅಲ್ಲ ಅಂದ್ರೆ ನಿಮ್ಗೆ ಗೊತ್ತು, ದೇವರ ಪ್ರವಾದಿ ಅಂತ ಸೊ ಅಲ್ಲಿ ಉದ್ಗರಿಸ್ತಾ ಬರ್ತಾರೆ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ಇದು ಮೊದಲ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇತಿಹಾಸದ 2ನೇ ಅಧ್ಯಾಯ 6ರಿಂದ 14ನೇ ಶತಮಾನದ ಭಾರತ ಹೇಗಿತ್ತು ಅದ್ರ ಸಂಬಂಧಪಟ್ಟಂಗೆ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಮೊದಲ ಪ್ರಶ್ನೆ, ಗುರ್ಜರ ಪ್ರತಿಹಾರ ವಂಶದ ಸ್ಥಾಪಕರು ಯಾರಂತ ಕೇಳಿದ್ದಾರೆ. ಗುರ್ಜರ ವಂಶದ ಪ್ರತಿಹಾರ ಸ್ಥಾಪಕರು ಯಾರಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಕೂಡ ನೀವೇನು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಹರಿಶ್ಚಂದ್ರ ಅಂತಕ್ಕಂಥದ್ದು. 2ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಈ ನಗರಕ್ಕೆ ವರ್ಗಾವಣೆ ಮಾಡಿದ. ಸೊ ಎಲ್ಲಿಗೆ ವರ್ಗಾವಣೆ ಮಾಡ್ತಾನೆ ಇವನು? ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಮತ್ತೆ ಅಲ್ಲಿ ಅಡ್ಜಸ್ಟ್ ಆಗಲಾರ್ದಕ್ಕೆ ಮತ್ತೆ ರಾತ್ರಿ ಮತ್ತೆ ಹೊಳ್ಳಿ ಅಲ್ಲಿಂದ ದೇವಗಿರಿಯಿಂದ ದೆಹಲಿಗೆ ಕೂಡ ವರ್ಗಾವಣೆ ಮಾಡ್ತಾನೆ. ಇದನ್ನು ಅಧ್ಯಯನ ಮಾಡಿದ್ದೀರಾ ಆಲ್ರೆಡಿ ನೀವು. 3ನೇ ಪ್ರಶ್ನೆ, ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ನಡೆಸಿದ ಮೊದಲ ಮಹಿಳೆ ಯಾರು? ಸೊ ಯಾರಿಲ್ಲಿ? ರಜಿಯಾ ಸುಲ್ತಾನ್ ಅಂತಕ್ಕಂತೇಳಿ. ಯಾಕಂದ್ರೆ ಗಂಡು ಹುಡುಗಿ ಉಡುಪನ್ನು ಧರಿಸಿ ಏಕೈಕ ಮಹಿಳೆ ಆಡಳಿತ ಮಾಡ್ತಕ್ಕಂಥವ್ರು ಯಾರಂದ್ರೆ ಇಲ್ಲಿ ರಜಿಯಾ ಸುಲ್ತಾನ್. 4ನೇ ಪ್ರಶ್ನೆ, ಮೊದಲ ತೈರಾನ್ ಯುದ್ಧದ ಪೃಥ್ವಿರಾಜ್ ಚೌಹಾನ್ ನಿಂದ ಸೋಲಲ್ಪಟ್ಟವನು ಯಾರು? ಸೊ ನಿಮಗೆ ಗೊತ್ತಿರೋ ಯಾರು ಸೋಲ್ತಾರಲ್ಲೇ? ಮೊಹಮ್ಮದ್ ಗೋರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಯಾರು ಸೋಲ್ತಾರಿಲ್ಲ? ಮೊಹಮ್ಮದ್ ಮೊದಲ ತೈರಾನ್ ಯುದ್ಧದಲ್ಲಿ ಸೋಲ್ತಾನ. ಆನಂತರ ಏನು ಮಾಡ್ತಾನೆ? ಮತ್ತೆ ವಿಜಯಶಾಲಿ ಆಗ್ತಾನೆ ಇವನು. 1191-92ರಲ್ಲಿ ಕ್ರಮವಾಗಿ ನಡೀತಾ ಬರ್ತಾವಲ್ಲ. ನೆಕ್ಸ್ಟ್ 5ನೇ ಪ್ರಶ್ನೆ, ಪೃಥ್ವಿರಾಜ್ ಚೌಹಾನನ ಶೌರ್ಯ ಮತ್ತು ಸಾಹಸದ ಬಗ್ಗೆ ತಿಳಿಸುವ ಕೃತಿಗಳು ಯಾವುದು? ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಪೃಥ್ವಿರಾಜ್ ರಾಸೋ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 6ನೇ ಪ್ರಶ್ನೆ, ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿಯು ನೇಮಿಸಿದ ಅಧಿಕಾರಿ ಯಾರು? ಸೊ ಸಹನಾ ಈ ಮಂಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ ನಾವಿಲ್ಲಿ. ಕಾಶ್ಮೀರದ ಕಾರ್ಕೋಟ್ ರಾಜವಂಶದ ಪ್ರಸಿದ್ಧ ರಾಜ ಯಾರು? ಲಲಿತಾದಿತ್ಯ ಮುಕ್ತಾಪೀಡ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಮುಕ್ತಾಪೀಡ, ಲಲಿತಾದಿತ್ಯ ಮುಕ್ತಾಪೀಡ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು 8ನೇ ಪ್ರಶ್ನೆ, 1 ಅಂಕದಲ್ಲಿ 2ನೇ ಪ್ರಶ್ನೆ, ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ್ಯ ಯಾರು? ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮೂಲ ರಾಜ 2ನೇ ಮೂಲ ರಾಜ ಅಂತಕ್ಕಂಥವನ್ನ ಏನು ಮಾಡ್ತಾನೆ ಇಲ್ಲಿ? ಮೌಂಟ್ ಅಬುವಿನ ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನ. 9ನೇ ಪ್ರಶ್ನೆ, ದಕ್ಷಿಣ ದಂಡಯಾತ್ರೆಯ ನೇತೃತ್ವ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಯಾರು? ಮಲ್ಲಿ ಕಾಫರ್ ಅಂತಕ್ಕಂತೇಳಿ. ಯಾರು? ಸೊ ಮಲ್ಲಿ ಕಾಫರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆ, ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದ ರಾಜ ಯಾರು? ಸೊ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಪಡೆದವನು ಸೊ ಡಂಗ ಅಂತಕ್ಕಂತೇಳಿ. ಯಾರಿಲ್ಲಿ? ಡಂಗ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆ, ಕಾರ್ಕೋಟ್ ವಂಶವು ಅವನತಿಯಾಗಲು ಅತಿ ಮುಖ್ಯವಾದ ಕಾರಣ ಯಾವುದು? ಸೊ ಇದಕ್ಕೆ ಲಲಿತಾದಿತ್ಯನ ನಂತರ ಬಂದ ರಾಜರುಗಳು ಅವನಷ್ಟು ಪ್ರತಿಭಾಶಾಲಿಗಳಾಗಿರಲಿಲ್ಲ. 12ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ರಾಜನು ರಾಜಧಾನಿಯನ್ನು ಏನು ಮಾಡ್ತಾನೆ? ಬದಲಾವಣೆ ಮಾಡಿದ ಪ್ರಮುಖ ಉದ್ದೇಶ ಏನಂತ ಕೇಳಿದ್ದಾರೆ. ಯಾಕಂದ್ರೆ ಹೇಳಿಕೆ ರೂಪದಲ್ಲಿ ಬರ್ಬೇಕಂದ್ರೆ ಇಂಥ ಪ್ರಶ್ನೆಗಳು ಕೂಡ ನಿಮಗೆ ಗೊತ್ತಿರಲಿ. ಸೊ ಇಲ್ಲಿ ಯಾಕೆ ಬದಲಾವಣೆ ಮಾಡಿದ್ನಂತಂದ್ರೆ ವಿಶಾಲವಾದ ಸಾಮ್ರಾಜ್ಯ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸುವುದು ಅವನ ಪ್ರಮುಖ ಉದ್ದೇಶ ಆಗಿತ್ತು.
ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಬನ್ನಿ. ಸೊ ಭಾರತದ ಮತ ಪ್ರವರ್ತಕರು ಅಂತೇಳಿ ನೆಕ್ಸ್ಟ್ ಚಾಪ್ಟರ್ ಯಾವುದಿಲ್ಲಿ ಭಾರತದ ಮತ ಪ್ರವರ್ತಕರು. ಸೊ ಪ್ರಶ್ನೆಗಳು ಈ ರೀತಿ ಇದಾವೆ. ಮೊದಲ ಪ್ರಶ್ನೆ ನೋಡ್ತಾ ಬನ್ನಿ. ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ, ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು? ಸೊ ನಿಮಗೆ ಗೊತ್ತು, ಶಂಕರಾಚಾರ್ಯರು ಎಕ್ಸಾಮ್ ಅಲ್ಲಿ ಕುಂತ ಎಲ್ಲವೂ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಸೇಮ್ ಅನಿಸ್ತಿರ್ತಾವೆ. ಇದ್ರ ಬಗ್ಗೆ ಗೊತ್ತಿರಲಿ. ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತಕ್ಕಂತ ಹೇಳಿದವರು ಯಾರಲ್ಲಿ? ಶಂಕರಾಚಾರ್ಯರು. ಸೊ ಇವ್ರದ್ದು ತತ್ವಗಳನ್ನು ಕೂಡ ನೋಡ್ತಾ ಬನ್ನಿ ನೀವು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಸೊ ಬಸವೇಶ್ವರ, ನಿಮಗೆ ಗೊತ್ತಿವು. ಮೂರನೇ ಪ್ರಶ್ನೆ, ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಹೊಯ್ಸಳರ ರಾಜ ಯಾರು? ಸೊ ನಿಮಗೆ ಗೊತ್ತಿರೋ ಹಾಗೆ ವಿಷ್ಣುವರ್ಧನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಸೊ ದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ಮಧ್ವಾಚಾರ್ಯರದ್ದು ಯಾವುದಿಲ್ಲಿ? ದ್ವೈತ. ಅದ್ವೈತ ಯಾರ್ದಿಲ್ಲಿ? ಶಂಕರಾಚಾರ್ಯರದು. ವಿಶಿಷ್ಟಾದ್ವೈತ ಯಾರ್ದು ನಿಮಗೆ ಗೊತ್ತಿರಲಿ. ಶಕ್ತಿ ವಿಶಿಷ್ಟಾದ್ವೈತ ಅಂತ ಬಂದ್ರೆ ಸೊ ಬೇರೆ, ವಿಶಿಷ್ಟಾದ್ವೈತ ಅಂತ ಬಂದರೆ ಯಾರ್ದಾಗುತ್ತಾ? ಇವೆರಡೂ ಏನು ಮಾಡು ನೀವು? ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಮುಂದುವರಿದು ಐದನೇ ಪ್ರಶ್ನೆ, ಇವರ ಶಿಷ್ಯರಿಂದ ಶ್ರೀ ವೈಷ್ಣವರೆಂದು ಕರೆಯುವರು. ಸೊ ನೋಡಿಲಿ, ಇವರ ಶಿಷ್ಯಂದಿರನ್ನು ಶ್ರೀ ವೈಷ್ಣವರೆಂದು ಕರೆಯುವರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ರಾಮಾನುಜಾಚಾರ್ಯರು. ಆರನೇ ಪ್ರಶ್ನೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಇವರನ್ನು ಕರೆಯಲಾಗಿದೆ. ಯಾಕಂದ್ರೆ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ. ಸೊ ಯಾರನ್ನಂದ್ರೆ ಸೊ ಬಸವೇಶ್ವರರನ್ನು ಏನಂತ ಕರೀತಾರೆ? ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮುಂದುವರೆದ ಏಳನೇ ಪ್ರಶ್ನೆ, ಉತ್ತರ ಭಾರತದಲ್ಲಿ ರಾಮಾನುಜಾಚಾರ್ಯರ ತತ್ವಶಾಸ್ತ್ರದಿಂದ ಪ್ರಭಾವಿತರಾಗಿದ್ದವರು ಯಾರು? ಸಂತ ರಮಾನಂದರು ಮತ್ತು ರಾಯಿದಾಸರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಯಾಕಂದ್ರೆ ಉತ್ತರ ಭಾರತ ಕೇಳಿದಾರಲ್ಲ, ಇಲ್ಲಿ ಯಾರು? ರಮಾನಂದರು ಮತ್ತು ರಾಯಿದಾಸರು. ಎಂಟನೇ ಪ್ರಶ್ನೆ, ವಿಶ್ವದ ಮೊದಲ ಆಧ್ಯಾತ್ಮ ಸಂಸತ್ತು. ಸೊ ಯಾವುದನ್ನು ಕರೀತಿದ್ರು? ಅನುಭವ ಮಂಟಪ. ಯಾವುದು? ಅನುಭವ ಮಂಟಪ. ಇದನ್ನೇನಂತ ಕರೀತಿದ್ರು? ವಿಶ್ವದ ಮೊದಲ ಆಧ್ಯಾತ್ಮದ ಸಂಸತ್ತು ಅಂತ ಕರಿತಾ ಬರ್ತಿದ್ರು. ಒಂಬತ್ತನೇ ಪ್ರಶ್ನೆ, ಶಂಕರಾಚಾರ್ಯರ ಗುರು ಯಾರು? ಶಂಕರಾಚಾರ್ಯರ ಗುರು ಗೋವಿಂದ ಭಗವತ್ಪಾದರು. ಹತ್ತನೇ ಪ್ರಶ್ನೆ, ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು? ಮಧ್ವಾಚಾರ್ಯರ ಜನ್ಮಸ್ಥಳ ಇಲ್ಲೇ ನಮ್ಮ ಕರ್ನಾಟಕದ ಉಡುಪಿ ಸಮೀಪ ಪಾಜಕ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ಯಾವುದು? ಪಾಜಕ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆ, ಮುಕ್ತಿಗಾಗಿ ಶಂಕರಾಚಾರ್ಯರು ಪ್ರತಿಪಾದಿಸಿದ ಮಾರ್ಗ ಯಾವುದು? ಸೊ ಮುಕ್ತಿಗಾಗಿ ಪ್ರತಿಪಾದಿಸಿದ ಮಾರ್ಗ ಅಂದ್ರೆ ಇಲ್ಲಿ ಇವರು ಸೊ ಜ್ಞಾನ ಮಾರ್ಗವನ್ನು ಏನು ಮಾಡ್ತಾರೆ ಇಲ್ಲಿ? ಸೊ ಪ್ರತಿಪಾದಿಸ್ತಾರೆ. ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆ, ವಿಜಯನಗರದ ಯಾವ ವಂಶದ ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು? ಸೊ ಇಲ್ಲಿ ತುಳುವ ಮತ್ತು ಅರವೀಡು ದೊರೆಗಳು ಏನಾಗಿದ್ರು ಇಲ್ಲಿ? ಸೊ ಇಲ್ಲಿ ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದರು. ನೆಕ್ಸ್ಟ್ ಮುಂದುವರೆದು 4ನೇ ಅಧ್ಯಾಯ ನೋಡಿಲಿ. ಕೇವಲ ಒಂದು 10 ನಿಮಿಷದಲ್ಲಿ ಮೂರು ಅಧ್ಯಾಯ ಕಂಪ್ಲೀಟ್ ಮಾಡಿ 4ನೇ ಅಧ್ಯಾಯಕ್ಕೆ ಬಂದಿದ್ದೀವಿ ನಾವಿಲ್ಲಿ. ಸೊ ಈ ರೀತಿ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪೀಡಾಗಿ ಕೂಡ ರಿವಿಷನ್ ಮಾಡ್ತಾ ಬನ್ನಿ. ಟೈಮ್ ವೇಸ್ಟ್ ಮಾಡಬೇಡ್ರಿ. ಯಾಕಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿವಿಷನ್ ಮಾಡಿದಷ್ಟು ನಿಮ್ಮ ಸ್ಕೋರು ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ವರ್ಷ ಅಂತ ಕೇಳಿದ್ದಾರೆ. ಸೊ ಇದು ರಿಪೀಟ್ ಆಗಿರ್ತಕ್ಕಂಥ 2023 ಏನಾಗಿರ್ತದೆ TET ಪೇಪರ್ 2 ಅಲ್ಲಿ ಕೂಡ ಇದನ್ನ ಏನು ಮಾಡಿದ್ದಾರೆ? ಸೊ ಕೇಳ್ತಾ ಬಂದಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 1336 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಎರಡನೇ ಪ್ರಶ್ನೆ, ಇಬ್ರಾಹಿಂ ಅಂದ್ರೆ ಎರಡನೇ ಇಬ್ರಾಹಿಂರ ಜ್ಞಾನ, ಉದಾರತೆ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾಗಿರುವ ಕೃತಿ ಯಾವುದು? ಎರಡನೇ ಇಬ್ರಾಹಿಂ ಅಂತ ಕೇಳಿದಾರಲ್ಲ, ಕಿತಾಬಿಯ ನವರಸ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಮೂರನೇ ಪ್ರಶ್ನೆ, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯನ್ ರಾಯಭಾರಿ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಅಬ್ದುಲ್ ರಜಾಕ್ ಅಂತೇಳಿ. 4ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ರಕ್ಕಸ ತಂಗಡಿಗೆ ಯುದ್ಧ. ಸೊ ಇದಕ್ಕೆ ಇನ್ನೊಂದು ಏನಂತ ಕರೀತಾರ? ಬನ್ನಿಹಟ್ಟಿ ಕಾಳಗ ಅಂತಾನು ಕೂಡ ಕರೀತಾರ. ಸೊ ಇದು ಯಾವಾಗ ನಡೀತಂತ ಏನು ಮಾಡಿ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್, ಗಜಬೆಂಟಂಕಾರ ಎಂಬ ಬಿರುದನ್ನು ಪಡೆದಿದ್ದ ವಿಜಯನಗರದ ಅರಸ ಯಾರು? ಸೊ ಇಲ್ಲಿ ನಿಮಗೆ ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 2ನೇ ದೇವರಾಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದುವರಿದ 6ನೇ ಪ್ರಶ್ನೆ, ರಾಜ್ಯಾಡಳಿತದ ವಿಚಾರದಲ್ಲಿ ಆತನಿಗಿರುವ ವ್ಯವಹಾರ ಜ್ಞಾನವನ್ನು ತಿಳಿಸುವ ಕೃಷ್ಣದೇವರಾಯನ ಕೃತಿ ಯಾವುದು? ವ್ಯವಹಾರ ಜ್ಞಾನದ ಬಗ್ಗೆ ತಿಳಿಸ್ತಕ್ಕಂಥ ಕೃತಿ ಕೇಳಿದ್ದಾರೆ ಇಲ್ಲಿ.
ಸೊ ಆರಕ್ಕೆ ಸರಿಯಾದ ಉತ್ತರ ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇದು ಯಾವ ಭಾಷೆಯಲ್ಲಿತ್ತು ಅಂದ್ರೆ ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ಯಾರ ಕೃತಿ ಅಥವಾ ಯಾವ ಭಾಷೆಯಿಂದ ಬಂದಿದ್ದಾದರೂ ಕೇಳ್ಬೋದು ನಿಮಗೆ. ಯಾವ ಭಾಷೆಯಲ್ಲಿದೆ ಅಂದ್ರೆ ಇಲ್ಲಿ ಸೊ ನಿಮಗೆ ಗೊತ್ತಿರಲಿ, ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ, ಶ್ರವಣ ಬೆಳಗೊಳದಲ್ಲಿ ದೊರೆತಿರುವ ಶಾಸನ ಒಂದರಿಂದ ಬಹಿರಂಗವಾಗಿರುವ ಸಂಗತಿ ಯಾವುದು? ಬುಕ್ಕನು ಜೈನರು ಮತ್ತು ವೈಷ್ಣವರ ನಡುವಿನ ವ್ಯತ್ಯಾಸವನ್ನು ಪರಿಹರಿಸುವಲ್ಲಿ ಯಶಸ್ವಿಯಾದನು. ಇದು ಧಾರ್ಮಿಕ ಮೂಲಗಳ ಸಾಮರಸ್ಯವನ್ನು ಏನು ಮಾಡ್ತಾ ಎತ್ತಿ ಹಿಡಿತೈತೆ. 8ನೇ ಪ್ರಶ್ನೆ, ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸಿದವರು ಯಾರು? ಇಲ್ಲಿ ಫಿರೋಜಾಬಾದನ್ನು ನಿರ್ಮಿಸಿದವರು ಯಾರು? ಫಿರೋಜ್ ಶಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಶ್ರೀಕೃಷ್ಣ ದೇವರಾಯರ ಆಸ್ಥಾನಕ್ಕೆ ಬಂದ ವಿದೇಶಿ ಪ್ರವಾಸಿಗರು ಸೊ ಯಾರು? ಇದಕ್ಕೆ ಪೋರ್ಚುಗೀಸರ ಪ್ರವಾಸಿಗ ಪಯಸ್ ಮತ್ತು ಬಾರ್ಬೋಸಾ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಶ್ರೀಕೃಷ್ಣನ ಆಸ್ಥಾನಕ್ಕೆ ಬಂದಿರ್ತಾರೆ ಇವರು. ಮುಂದುವರಿದು 10ನೇ ಪ್ರಶ್ನೆ ನೋಡ್ತಾ ಬನ್ನಿ, ಜಾಮಿಯಾ ಮಸೀದಿಯನ್ನು ಯಾರು ನಿರ್ಮಾಣ ಮಾಡಿದರು? ಮೊಹಮ್ಮದ್ ಶಾ ಅಂತಕ್ಕಂಥವ್ನು ಏನು ಮಾಡ್ತೀನಿ ಇಲ್ಲಿ ಜಾಮಿಯಾ ಮಸೀದಿ, ಯಾಕೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಜಾಮಿಯಾ ಮಸೀದಿ ನಿರ್ಮಾಣ ಮಾಡಿದವರು ಯಾರು? ಮೊಹಮ್ಮದ್ ಶಾ ಅಂತಕ್ಕಂತೆ. 11ನೇ ಪ್ರಶ್ನೆ, ಕಂಪನ ದಿಗ್ವಿಜಯದ ಬಗ್ಗೆ ತಿಳಿಸುವ ಕೃತಿ ಯಾವುದು? ಸೊ ಇದನ್ನು ಬರೆದಿರ್ತಕ್ಕಂಥ ಅವರ ಸಹೋದರಿ ಆಗಿರ್ತಾರೆ. ಆ ಸಹೋದರಿ ಹೆಸರು ಕೂಡ ನೀವೇನು ಮಾಡಿ ಕಮೆಂಟ್ ಮಾಡಿ. ಮಧುರಾ ವಿಜಯಂ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 12ನೇ ಪ್ರಶ್ನೆ, ವಿಜಯನಗರ ರಾಜಾಶ್ರಯದಲ್ಲಿ ಆಚರಿಸಲಾಗುತ್ತಿದ್ದ ಹಬ್ಬಗಳನ್ನು ತಿಳಿಸಿ. ಇದು ಕೂಡ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಸೊ 1ನೇದು ಹೋಳಿ, ಸೊ ನೆಕ್ಸ್ಟ್ ದೀಪಾವಳಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ದಸರಾ ಅಂತೇಳಿ. ಸೊ ಇವು ಮೂರು ಏನು ಮಾಡ್ತಾರೆ, ದಸರಾ, ಇವು ಮೂರನ್ನು ಏನು ಮಾಡ್ತಿರ್ಲಿ ಹಬ್ಬವನ್ನು ಆಚರಣೆ ಮಾಡ್ತಿದ್ರು. ಮುಂದುವರಿದು ಮತ್ತೆ 5ನೇ ಪಾಠವನ್ನು ನೋಡ್ತಾ ಹೋಗೋಣ. ಸಂವಿಧಾನಕ್ಕೆ ಸಂಬಂಧಿಸಿದ ಪಾಠ ಇದಾಗಿರ್ತದೆ. ಸೊ 5ನೇ ಪಾಠ, ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಮೊದಲ ಪ್ರಶ್ನೆ ಈ ರೀತಿ ಇದೆ, ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 2ನೇ ಪ್ರಶ್ನೆ, ಸಂವಿಧಾನದ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ. BR ಅಂಬೇಡ್ಕರ್. ಭಾರತ ತನ್ನ ಆಂತರಿಕ ನೀತಿ ವಿದೇಶಾಂಗ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿರುತ್ತದೆ. ಸೊ ಇದನ್ನು ಏನಂತ ಕರೀತಾರೆ ನೋಡಿ, ಇಲ್ಲಿ ಸ್ಥಿರೀಕರಿಸುವ ಸಂವಿಧಾನದ ಪ್ರಸ್ತಾವನೆ ಅಂಶ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಾರ್ವಭೌಮತ್ವ ಅಂತ ಕರಿತಾ ಬರ್ತಾರೆ. ಏನಂತಾರೆ ಇದಕ್ಕೆ? ಸಾರ್ವಭೌಮತ್ವ. 4ನೇ ಪ್ರಶ್ನೆ ನೋಡ್ತಾ ಬನ್ನಿ, ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಗೆ ಏನಂತ ಕರೀತಾರೆ? ನೋಡಿಲಿ, ಪ್ರಜಾಪ್ರಭುತ್ವ ಅಂತರ, ಗಣತಂತ್ರ ಅಂತರ, ಸಮಾಜವಾದ, ಸಾರ್ವಭೌಮತ್ವ, ಅವು ಗೊಂದಲ ಆಗ್ತಿರ್ತವೆ. ಇದಕ್ಕೆ ಸರಿಯಾದ ಉತ್ತರ ಗಣತಂತ್ರ ಅಂತೇಳಿ. 5ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದ ಈ ಭಾಗದಲ್ಲಿ ಅಳವಡಿಸಲಾಗಿದೆ. ಸೊ ಇದಕ್ಕೆ 3ನೇ ಭಾಗ ಅಂತಕ್ಕಂಥದ್ದು ಸರಿ ಉತ್ತರ. 6ನೇ ಪ್ರಶ್ನೆ ನೋಡ್ತಾ ಬನ್ನಿ, ಇಲ್ಲಿ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಸಂರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಸೊ ಯಾರು ನಿರ್ವಹಿಸ್ತಾರೆ ಅಂದ್ರೆ ಇಲ್ಲಿ ಭಾರತದ ಉನ್ನತ ನ್ಯಾಯಾಲಯ ಆಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ. 7ನೇ ಪ್ರಶ್ನೆ, ಸಾರ್ವಜನಿಕ ವಯಸ್ಕ ಮತದಾನದ ಅರ್ಥ ಏನು? ಸೊ 18 ವರ್ಷ ಮೀರಿದ ಎಲ್ಲ ಭಾರತೀಯ ಪೌರರಿಗೆ ಮತದಾನದ ಹಕ್ಕನ್ನು ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅಂದ್ರೆ ಆಪ್ಷನ್ ಬಿ. 8ನೇ ಪ್ರಶ್ನೆ, ಇವುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಸೇರದಿರುವುದು ಅಂತ ಕೇಳಿದ್ದಾರೆ. ಕ್ವಶನ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೇರಿರುವಲ್ಲ, ಸೇರದಿರುವುದು ಯಾವುದು ಅಂತ ಕೇಳಿದ್ದಾರೆ. ಸರ್ಕಾರಿ ನೌಕರರ ವೇತನ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದಾಗಿರ್ತದೆ ಇಲ್ಲಿ? ಸೊ ಡಿ ಆಗಿರ್ತದೆ. 9ನೇ ಪ್ರಶ್ನೆ ನೋಡ್ತಾ ಬನ್ನಿ, ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಈ ದೇಶದಿಂದ ಎರವಲು ಪಡೆಯಲಾಗಿದೆ. ಐರ್ಲೆಂಡ್ ಅಂತಕ್ಕಂಥದ್ದು. ಸೊ ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿರೋದು ಯಾವುದನ್ನು ಕರೆದಿದ್ದಾರೆ? ಸೊ 10ಕ್ಕೆ ಸರಿಯಾದ ಉತ್ತರ ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇದು ಎಷ್ಟನೇ ವಿಧಿ ಅಂತಕ್ಕಂಥದ್ದು ಕೂಡ ನೀವೇನು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. 1 ಅಂಕದ ಪ್ರಶ್ನೆಗಳು ಈ ರೀತಿ ಇದಾವು. ಸಂವಿಧಾನವನ್ನು ಅರ್ಥೈಸಿರಿ ಅಂತ ಕೊಟ್ಟಿದ್ದಾರೆ. ಸಂವಿಧಾನವನ್ನು ಅರ್ಥೈಸುವುದು ಈಸಿಯಾಗಿ ಹೇಳ್ಬೋದು ನೀವು. ಸಂವಿಧಾನವು ಒಂದು ರಾಷ್ಟ್ರದ ಮೂಲಭೂತ ಕಾನೂನು. ಇದಕ್ಕೆ ಸರಿಯಾಗಿರ್ತದೆ. 12ನೇ ಪ್ರಶ್ನೆ, ಜಾತ್ಯತೀತ ಎಂದರೇನು? ಜಾತ್ಯತೀತತೆ ಅಂದರೆ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕು
ಎಂಬುದು ಸೊ ಇದರ ಪ್ರಮುಖ ಧ್ಯೇಯವಾಗಿರ್ತದೆ. ಜಾತ್ಯತೀತ ಅಂದ್ರೆ ನೋಡಲಿ ಇನ್ನೊಂದ್ಸಲ ಹೇಳ್ತೀನಿ, ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣಬೇಕೆಂಬುದು ಪ್ರತಿಪಾದಿಸುವುದೇ ಜಾತ್ಯತೀತ. 13ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಕೈಗನ್ನಡಿ ಎಂದು ಕರೆದವರು. ಭಾಳ ಇಂಪಾರ್ಟೆಂಟ್. ಇಂಥ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ. ಯಾರು ಹೇಳಿಕೆ ಇದು ಅಂತ ಕೇಳ್ತಾರೆ ಇಲ್ಲಿ. ನಮ್ಮ ಸಂವಿಧಾನದ ಮೂಲಭೂತ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳು ಪ್ರತಿಬಿಂಬಿಸುತ್ತವೆ. ಆದ್ದರಿಂದ ಇದನ್ನು ಸಂವಿಧಾನದ ಕೈಗನ್ನಡಿ ಎಂದು ಕರಿತಾ ಬರ್ತಾರೆ. ಯಾಕೆ ಕರೀತಾರೆ ಇದನ್ನ? ಸೊ ಇದನ್ನ ಈ ರೀತಿ ಅಂದವ್ರು ಯಾರು ಅಂತಲೂ ಕೂಡ ಕೇಳ್ಬೋದು. ಇದನ್ನ ಯಾಕೆ ಈ ರೀತಿ ಅಂತಾರಂತಲೂ ಕೂಡ ಕೇಳ್ಬೋದು ಇಲ್ಲಿ. 14ನೇ ಪ್ರಶ್ನೆ, ಸಂವಿಧಾನದ ರಚನಾ ಸಭೆಯ ರಚನೆಗೆ ಶಿಫಾರಸು ಮಾಡಿದ ನಿಯೋಗ ಯಾವುದು? ಸೊ 14ಕ್ಕೆ ಸರಿಯಾದ ಉತ್ತರ ಕ್ಯಾಬಿನೆಟ್ ನಿಯೋಗ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ. 15ನೇ ಪ್ರಶ್ನೆ, 6ರಿಂದ 14 ವರ್ಷದ ಒಳಗಿನ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು ಎನ್ನುವುದು ಸಂವಿಧಾನದ ಯಾವ ವಿಧಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ತಾ ಬನ್ನಿ, 86ನೇ ಸಂವಿಧಾನ ತಿದ್ದುಪಡಿ ಈ ಕಾಯ್ದೆ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. ಇಲ್ಲಿ ಏನಾಗಿರ್ತೈತಿ, ಪೋಷಕರು ಏನು ಮಾಡ್ಬೇಕು, ಕಡ್ಡಾಯವಾಗಿ ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಲೇಬೇಕು ಅನ್ನೋದನ್ನು ಸೇರ್ಪಡೆ ಮಾಡ್ತಾರೆ. ಇದು ಯಾವಾಗಂದ್ರೆ 2002ರಲ್ಲಿ ಏನಾಗುತ್ತೆ, ತಿದ್ದುಪಡಿ ಆಗ್ತಾ ಬರ್ತದೆ. 16ನೇ ಪ್ರಶ್ನೆ, ಸಂಸತ್ತಿನ 2 ಸದನಗಳನ್ನು ಹೆಸರಿಸಿ. ಸೊ ಮೊದಲನೇದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಬರ್ತವೆ. ಲೋಕಸಭೆಯನ್ನು ಕೆಳಮನೆ ಅಂತ ಕರೀತಾರ, ಮೇಲ್ಮನೆಯನ್ನು ರಾಜ್ಯಸಭೆ ಕರೀತಾರ. ನೆಕ್ಸ್ಟ್ ಮುಂದುವರೆದು ರಾಜ್ಯಶಾಸ್ತ್ರದ ನೋಡಿಲೆ ಸಂಬಂಧಪಟ್ಟಂಗೆ ಬರ್ತವೆ. ಇತಿಹಾಸ ಕಂಪ್ಲೀಟ್ ಆಯಿತು, 5 ಅಧ್ಯಾಯಗಳು. ಮುಂದೆ ಬರ್ತಕ್ಕಂಥದ್ದು ರಾಜ್ಯಶಾಸ್ತ್ರ ಅಂತಕ್ಕಂತೇಳಿ 6ನೇ ಅಧ್ಯಾಯ ನೋಡ್ತಾ ಬನ್ನಿ, ಕೇಂದ್ರ ಸರ್ಕಾರ. ನಿಮ್ಗೆ ಆಲ್ರೆಡಿ ಹಿಂದೆ ನೋಡಿದ್ರಿ ಈಗ. ಸೊ ಮುಂದುವರೆದು 6ನೇ ಅಧ್ಯಾಯನೂ ಕೂಡ ಏನಾಗೈತಿ, ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಿರ್ತದೆ. ಪ್ರಶ್ನೆಗಳು ಈ ರೀತಿ ಕೊಟ್ಟಿದ್ದಾರೆ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಸೊ ನಿಮ್ಗೆ ಗೊತ್ತಿರಲಿ 250. 2ನೇ ಪ್ರಶ್ನೆ, ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರನ್ನು ನೇಮಕ ಮಾಡುವವರು ಯಾರು? ನೋಡಿ, ರಾಜ್ಯಸಭೆಗೆ ನಿರ್ದೇಶಿತ ಸದಸ್ಯರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. 3ನೇ ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ? ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ, ಓದಿಲ್ಲ ಅಂದ್ರೆ ಅದು ರಾಷ್ಟ್ರಪತಿ ಉಪರಾಷ್ಟ್ರಪತಿಯಲ್ಲಿ ಕನ್ಫ್ಯೂಸ್ ಆಗ್ತಿರುತ್ತೆ. ಇದಕ್ಕೆ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಉಪರಾಷ್ಟ್ರಾಧ್ಯಕ್ಷರು ಆಗಿರ್ತಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮದ ಅನ್ವಯ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಮೀಸಲಿಟ್ಟ ಸ್ಥಾನಗಳು. ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ಈ ಥರದ ಪ್ರಶ್ನೆಗಳು ನೋಡ್ತಾ ಬನ್ನಿ. ಇದಕ್ಕೆ ಎಷ್ಟು ಅಂದ್ರೆ 33% ಮೀಸಲಾಗಿ ಇರಬೇಕು. ಯಾವುದರ ಆಧಾರದ ಮೇಲೆ? ಅದು ನಾರಿ ಶಕ್ತಿ ವಂದನಾ ಈ ನಿಯಮದಡಿ 33% ಮೀಸಲಿಡಬೇಕು. ಮುಂದುವರೆದ 5ನೇ ಪ್ರಶ್ನೆ, ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಇವರು ಮತದಾರ ವರ್ಗದ ಭಾಗ ಅಲ್ಲ ಅಂತ ಕೇಳಿದ್ದಾರೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಮತದಾರ ವರ್ಗ ಅಲ್ಲ ಅಂದ್ರೆ ಎಲ್ಲಾ ವಿಧಾನ ಪರಿಷತ್ನ ಸದಸ್ಯರು ಏನಿರ್ತಾರಲ್ಲ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗ ವಹಿಸುವುದಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಕ್ಕಂಥದ್ದು. ಎಲ್ಲರೂ ಭಾಗವಹಿಸಂಗಿಲ್ಲ, ಚುನಾಯಿತ ಸದಸ್ಯರು ಮಾತ್ರ ಇಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಅಂತ ಕೊಟ್ಟಿದ್ದಾರಲ್ಲ, ಇದು ರಾಂಗ್ ಆಗಿರ್ತದೆ. 1 ಅಂಕದ ಪ್ರಶ್ನೆ, ಸಂಸತ್ತಿನ ಯಾವ ಸದನವನ್ನು ಹಿರಿಯರ ಸದನ ಅಂತ ಕರೀತಾರೆ? ರಾಜ್ಯಸಭೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 7ನೇ ಪ್ರಶ್ನೆ, ಲೋಕಸಭೆಯನ್ನು ಜನತಾ ಸದನ ಎಂದು ಏಕೆ ಕರೆಯುವರು? ಲೋಕಸಭೆ ಸದಸ್ಯರು ಜನರಿಂದ ಆಯ್ಕೆಯಾಗುವುದರಿಂದ ಇದನ್ನು ಏನಂತಾರ? ಜನತಾ ಸದನ ಅಂತಾರೆ. 8ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು? ಸೊ ನೋಡಿಲಿ 6 ವರ್ಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. 9ನೇ ಪ್ರಶ್ನೆ, ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ನಡೆಸಬೇಕಾದರೆ ಹಾಜರಿರಬೇಕಾದ ಸದಸ್ಯರ ಸಂಖ್ಯೆ ಎಷ್ಟಂದ್ರೆ 10ನೇ 1 ಭಾಗದಷ್ಟು ಏನಾಗಿರ್ಬೇಕು, ಇಲ್ಲಿ ಅವರು ಹಾಜರಿರಬೇಕು. ಕನಿಷ್ಠ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ? 10ನೇ 1 ಭಾಗ ಅಂದ್ರೆ 25 ಮಂದಿ ಹಾಜರಿರಲೇಬೇಕು. ಹಣಕಾಸು ಮಸೂದೆ ರಾಜ್ಯಸಭೆಗೆ ಎಷ್ಟು ದಿನಗಳಲ್ಲಿ ಒಪ್ಪಿಸಬೇಕು? ನೋಡಿಲಿ, ಹಣಕಾಸು ಮಸೂದೆಗೆ ರಾಜ್ಯಸಭೆ ಎಷ್ಟು ದಿನಗಳಲ್ಲಿ ಒಪ್ಪಿಸಬೇಕಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ 14 ದಿನದ ಒಳಗಾಗಿ ಏನು ಮಾಡೋಕಿದು ಹಣಕಾಸಿಗೆ ಸಂಬಂಧಪಟ್ಟಂಗೆ ಆ ಮಸೂದೆ ಆಗ್ಬೇಕಂದ್ರೆ 14 ದಿನಗಳ ಒಳಗಡೆ ಏನು ಮಾಡೋಕೆ ಅದನ್ನ ಮರಳಿ ಕಳಿಸ್ಬೇಕಾಗತ್ತೆ. ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ 7ನೇ ಅಧ್ಯಾಯ ನೋಡ್ತಾ ಬನ್ನಿ. ರಾಜ್ಯ ಸರ್ಕಾರ ಅಂತಕ್ಕಂಥ, ಆಲ್ರೆಡಿ ನೀವು ಕೇಂದ್ರ ಸರ್ಕಾರ ನೋಡ್ತಾ ಬಂದ್ರೆ ಈಗ ರಾಜ್ಯ ಸರ್ಕಾರ. ಮೊದಲ ಪ್ರಶ್ನೆ, ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದು? ಸೊ ಅಲ್ಲಿ ಲೋಕಸಭೆ, ರಾಜ್ಯಸಭೆ ಮೇಲ್ಮನೆ ಕೆಳಮನೆ ನಿಮ್ಗೆ ಆಲ್ರೆಡಿ ಅರ್ಥ ಆಗೈತಿ. ಇಲ್ಲಿ ರಾಜ್ಯ ಸರ್ಕಾರ ಕೂಡ ಸೇಮ್ ಇರ್ತಾವೆ. ಇಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಅಂತ ಬರ್ತಾವು. ಸೊ ಎರಡೂ
ಸೊ ವ್ಯತ್ಯಾಸವನ್ನು ಗಮನಿಸ್ತಾ ಹೋಗ್ಬಿಟ್ಟು ಈಸಿಯಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ ಬನ್ನಿ. ಸೊ ಮೊದಲ ಪ್ರಶ್ನೆ, ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ಯಾವುದಂತಾರೆ ಅಂದ್ರಲ್ಲಿ ವಿಧಾನಸಭೆಗೆ ಕೆಳಮನೆ ಅಂತ ಕರೀತಾರೆ. ಹಾಗಾದ್ರೆ ವಿಧಾನ ಪರಿಷತ್ತಿಗೆ ಮೇಲ್ಮನೆ ಅಂತ ಕರೀತಾರೆ. ಕರ್ನಾಟಕ ವಿಧಾನಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು? 224 ಅಂತಕ್ಕಂಥದ್ದು. ಒಬ್ರು ಏನಾಗಿರ್ತಾರೆ, ಆಂಗ್ಲೋ ಇಂಡಿಯನ್ ಇರ್ತಾರ. ಸೊ ಈಗ ಸದ್ಯಕ್ಕೆ ಅವರು ಕೂಡ ಇಲ್ಲ. ಮೂರನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭೆಯ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಸ್ಥಾನ. ನೋಡಿಲಿ, ಪರಿಶಿಷ್ಟ ಜಾತಿ ಕೇಳಿದರೆ ಅವ್ರಿಗೆ ಎಷ್ಟು ಸ್ಥಾನ ಮೀಸಲಿರ್ಬೇಕಿಲ್ಲಿ ವಿಧಾನಸಭೆಯಲ್ಲಿ ಅಂತ ಕೇಳಿದ್ರೆ ಸೊ 36 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ವಿಧಾನಸಭಾ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ಸೊ ನೀಡಬೇಕಾಗಿರೋದು. ಸೊ ಯಾರಿಗೆ ಕೊಡ್ಬೇಕಿಲ್ಲಿ ಇವರು ವಿಧಾನಸಭೆ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರಂದ್ರೆ ವಿಧಾನಸಭಾ ಅಧ್ಯಕ್ಷರಿಗೆ ಏನು ಮಾಡ್ತಾರೆ, ನೀಡ್ತಾ ಬರ್ತಾರೆ, ವಿಧಾನಸಭಾ ಅಧ್ಯಕ್ಷರಿಗೆ. ಐದನೇ ಪ್ರಶ್ನೆ, ವಿಧಾನಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು? ಸೊ 25. ಆರನೇ ಪ್ರಶ್ನೆ, ಒಂದು ಅಂಕದ ಪ್ರಶ್ನೆ ನೋಡ್ತಾ ಬನ್ನಿ. ರಾಜ್ಯ ಕಾರ್ಯಾಂಗದ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರೆ? ಕಾರ್ಯಾಂಗದ ಕೇಳಿದ್ದಾರೆ ಇಲ್ಲಿ, ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ರಾಜ್ಯ ಕಾರ್ಯಾಂಗದ ಸಂವಿಧಾನದ ಮುಖ್ಯಸ್ಥರು ಅಂತ ಕೇಳಿದಾರಲ್ಲ, ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ, ರಾಜ್ಯಪಾಲರು. ನೆಕ್ಸ್ಟ್ ಬರ್ತಕ್ಕಂಥದ್ದು, ವಿಧಾನಸಭೆಯ ಅಂಗೀಕರಿಸಿದ ಸಾಮಾನ್ಯ ಮಸೂದೆಯನ್ನು ವಿಧಾನ ಪರಿಷತ್ತು ಗರಿಷ್ಠ ಎಷ್ಟು ಸಮಯ ಏನು ಮಾಡ್ಬೋದು, ತಡೆ ಹಿಡಿಬೋದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 4 ತಿಂಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ನೋಡಿಲಿ, ಸಾಮಾನ್ಯ ಮಸೂದೆ ಅಂತ ಕೇಳಿದ್ದಾರೆ, ಇಲ್ಲಿ ಹಣಕಾಸು ಮಸೂದೆ ಅಲ್ಲ, ಸಾಮಾನ್ಯ ಮಸೂದೆ ಅಂತ ಕೇಳಿದಾರಲ್ಲ, ಹಾಗಾಗಿ ಸೊ 4 ತಿಂಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ರಾಜ್ಯ ಸರ್ಕಾರದಲ್ಲಿ ನೈಜ ಕಾರ್ಯಾಂಗ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರಲ್ಲ, ಮುಖ್ಯಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಂಡಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇವರು ರಾಜ್ಯ ಕಾರ್ಯಾಂಗದ ಸಂವಿಧಾನಾತ್ಮಕ ಮುಖ್ಯಸ್ಥರು ಅಂದ್ರೆ ರಾಜ್ಯಪಾಲರು ಬರ್ತಾರೆ. ಇಲ್ಲಿ ರಾಜ್ಯ ಸರ್ಕಾರದ ನೈಜ ಮುಖ್ಯಸ್ಥರು ಅಂದ್ರೆ ಯಾರು ಬರ್ತಾರೆ, ಇಲ್ಲಿ ಮುಖ್ಯಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಂಡಲ. ಅಲ್ಲಿ ಮೇಲೆ ಬಂದ್ರೆ ಪ್ರಧಾನಮಂತ್ರಿಗಳನ್ನು ಒಳಗೊಂಡ ಮಂತ್ರಿಮಂಡಲ ಅಂತಕ್ಕಂಥದ್ದು ಅಲ್ಲಿ ಬರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ಆದ ನಂತರ 9ನೇ ಪ್ರಶ್ನೆ ನೋಡ್ರಿ. 9ನೇ ಪ್ರಶ್ನೆ, ರಾಜ್ಯದ ವಿಶ್ವವಿದ್ಯಾಲಯ ಕುಲಪತಿಗಳು ಯಾರಾಗಿರುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ನ್ಯಾಯಾಂಗ, ನೆಕ್ಸ್ಟ್ ಪಾಠ 8ನೇ ಅಧ್ಯಾಯ ನೋಡ್ತಾ ಬನ್ನಿ. ಸೊ ನ್ಯಾಯಾಂಗ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ, ಸಂವಿಧಾನದ 32ನೇ ವಿಧಿ ಪ್ರಕಾರ ಹೊರಡಿಸಬಹುದಾದ ರಿಟ್ ಅರ್ಜಿಗಳ ಸಂಖ್ಯೆ ಎಷ್ಟು? 6, 4, 5 ಮತ್ತು 7 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನ್ರಿ? 5 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅಪರಾಧ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ಇವನು ಹಿಂದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 1, 1974 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 1 ಅಂಕದ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಜನವರಿ 28, 1950 ಅಂತಕ್ಕಂತೆ. ಸೊ ಜನವರಿ 28, 1950 ಏನಾಗುತ್ತಿದೆ, ಸೊ ಸರ್ವೋಚ್ಚ ನ್ಯಾಯಾಲಯ ಜಾರಿಗೆ ಬರ್ತದೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಬನ್ನಿ. ಕಂದಾಯ ನ್ಯಾಯಾಲಯದಲ್ಲಿ ಅತಿ ಕೆಳ ಹಂತದ ನ್ಯಾಯಾಲಯ ಯಾವುದು? ತಹಸೀಲ್ದಾರ್ ನ್ಯಾಯಾಲಯ. ಯಾವುದು? ತಹಸೀಲ್ದಾರ್ ನ್ಯಾಯಾಲಯ. ಇದು ಕೂಡ ಲಾಸ್ಟ್ ಟೈಮಲ್ಲಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ TET 2024. ಸೊ ಯಾಕೆ ಇದು 2024ರಲ್ಲಿ ಅತಿ ಹೆಚ್ಚಾಗಿ 9th 10th ಬಂದಿದೆ, ಹಾಗಾಗಿ ಅತಿ ಹೆಚ್ಚು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ನೀವು 9th ಮತ್ತು 10th ಫೋಕಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಸೊ ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಯಾರಿಲ್ಲಿ? ರಾಷ್ಟ್ರಪತಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಜನತಾ ನ್ಯಾಯಾಲಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಜನತಾ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿರೋದು 1985 ಅಂತಕ್ಕಂಥದ್ದು ಸರಿಯಾದ ಉತ್ತರ, 1985. 7ನೇ ಪ್ರಶ್ನೆ, ಜಿಲ್ಲಾ ಕಂದಾಯ ನ್ಯಾಯಾಲಯಗಳ ನ್ಯಾಯಾಧೀಶರು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜಿಲ್ಲಾಧಿಕಾರಿಗಳು ಏನಾಗಿರ್ತಾರೆ? ಜಿಲ್ಲಾ ಕಂದಾಯ ನ್ಯಾಯಾಲಯದ ನ್ಯಾಯಾಧೀಶರು ಆಗಿರ್ತಾರೆ. 8ನೇ ಪ್ರಶ್ನೆ, ನಾಗರಿಕ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು. ಯಾರಲ್ಲಿ? ರಾಜ್ಯಪಾಲರು.
ಮುಂದುವರೆದು ನೆಕ್ಸ್ಟ್ ಅಧ್ಯಾಯ ನೋಡ್ತಾ ಹೋಗೋಣ ನಾವಿಲ್ಲಿ. ಸಮಾಜಶಾಸ್ತ್ರ ಈಗ ಆಲ್ರೆಡಿ ಏನು ನೋಡಿದ್ರಿ, ಇತಿಹಾಸ ನೋಡಿದ್ರಿ, ರಾಜ್ಯಶಾಸ್ತ್ರ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರ ಅಂತಕ್ಕಂಥದ್ದು. ಸೊ ಇಲ್ಲಿ ಮೊದಲ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ, ಸಮಾಜದ ಜೀವಕೋಶ. ನೋಡಲಿ, ಸಮಾಜದ ಜೀವಕೋಶ ಇಲ್ಲಿ ಆಪ್ಷನ್ ಶಾಲೆ, ಕುಟುಂಬ, ಸರ್ಕಾರ, ಅದೇ ರೀತಿ ಧರ್ಮ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕುಟುಂಬ ಅಂತಕ್ಕಂಥದ್ದು ಸಮಾಜದ ಜೀವಕೋಶ. ಎರಡನೇ ಪ್ರಶ್ನೆ, ಅವಿಭಕ್ತ ಕುಟುಂಬವು ಒಳಗೊಂಡಿರುವುದು. ಇಲ್ಲಿ ಸರಿಯಾದ ಉತ್ತರ ತಂದೆ, ತಾಯಿ ಮತ್ತು ಅವರ ಮದುವೆಯಾಗದ ಮಕ್ಕಳನ್ನು ಒಳಗೊಂಡಿರ್ತದೆ. ವಿಭಕ್ತ ಕೇಳಿದರೆ ಅವಿಭಕ್ತ ಅಲ್ಲ, ವಿಭಕ್ತ ಕೇಳಿದ್ರಲ್ಲ, ಹಾಗಾಗಿ ತಂದೆ, ತಾಯಿ ಮತ್ತು ಅವರ ಮದುವೆಯಾಗದ ಮಕ್ಕಳನ್ನು ಒಳಗೊಂಡಿರ್ತದೆ. ಮೂರನೇ ಪ್ರಶ್ನೆ, ಪಿತೃ ಪ್ರಧಾನ ಕುಟುಂಬದ ಮುಖ್ಯಸ್ಥರು ಯಾರಾಗಿರ್ತಾರೆ? ತಂದೆ. ನಾಲ್ಕನೇ ಪ್ರಶ್ನೆ, ತಾಯಿಯೇ ಕುಟುಂಬದ ಯಜಮಾನಿಯಾದರೆ ಅದು ಏನಾಗ್ತೈತಿ ಇಲ್ಲಿ ಪಿತೃ ಪ್ರಧಾನ, ಮಾತೃ ಪ್ರಧಾನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಾತೃ ಪ್ರಧಾನ ಅಂತಕ್ಕಂಥದ್ದು. ಐದನೇ ಪ್ರಶ್ನೆ, ಅವಿಭಕ್ತ ಕುಟುಂಬದ ಮೂಲ ಲಕ್ಷಣ ಯಾವುದು? ಅವಿಭಕ್ತ ಕುಟುಂಬದ ಮೂಲ ಲಕ್ಷಣ ಯಾವುದಿಲ್ಲಿ? ಸೊ ಮಾತೃ ಪ್ರಧಾನ ಇರ್ತೈತೋ, ಇನ್ನು ಹಿರಿತನದ ತತ್ವ ಇರ್ತೈತೋ? ಇಲ್ಲಿ ನೋಡ್ತಾ ಬನ್ನಿ, ಹಿರಿತನದ ತತ್ವ ಇರ್ತದೆ. ಯಾರಿಲ್ಲ ಮನೆಗೆ ಯಾರು ಹಿರಿ ಮನುಷ್ಯ ಇರ್ತಾರಲ್ಲ ಅವರ ಆಡಳಿತ ಏನು ಮಾಡ್ತಾರೆ, ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಆರನೇ ಪ್ರಶ್ನೆ, ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬ ಹೆಚ್ಚಾಗಲು ಮುಖ್ಯ ಕಾರಣ ಏನು? ಅಂದ್ರೆ ಅವಿಭಕ್ತ ಇರ್ತಕ್ಕಂಥ ವಿಭಕ್ತ ಕುಟುಂಬ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಕೈಗಾರಿಕೀಕರಣ ಮತ್ತು ನಗರೀಕರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಏಳನೇ ಪ್ರಶ್ನೆ, ಪ್ರಾಚೀನ ಭಾರತದ, ಚೀನಾ, ಈಜಿಪ್ಟ್ಗಳಲ್ಲಿ ಕಂಡು ಬಂದಿದ್ದ ಕುಟುಂಬದ ವ್ಯವಸ್ಥೆ. ನೋಡಿದ್ರೆ ಪ್ರಾಚೀನದಲ್ಲಿ ಭಾರತ ಮತ್ತು ಚೀನಾ, ಈಜಿಪ್ಟ್ಗಳಲ್ಲಿ ಕಂಡು ಬಂದಿದ್ದ ಕುಟುಂಬ ವ್ಯವಸ್ಥೆ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಮಾತೃ ಪ್ರಧಾನ ಕುಟುಂಬ ಆಗಿತ್ತಿಲ್ಲಿ. ಮೊದಲು ಯಾವುದಾಗಿತ್ತಿಲ್ಲಿ? ಮಾತೃ ಪ್ರಧಾನ ಕುಟುಂಬ. ಎಂಟನೇ ಪ್ರಶ್ನೆ, ಮಗುವಿನ ಬಾಲ್ಯದ ಸಾಮಾಜಿಕ ವರ್ತನೆಯ ಮೇಲೆ ಹೆಚ್ಚು ಪ್ರಭಾವ ಬೀರುವ ಅಂಶಗಳು ಯಾವುವು? ಕುಟುಂಬದ ಪರಿಸರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಒಂಬತ್ತನೇ ಪ್ರಶ್ನೆ, ಈ ಸಮುದಾಯದಲ್ಲಿ ಮಾತೃಪ್ರಧಾನ ಕುಟುಂಬವು ಕಂಡು ಬರುತ್ತದೆ. ಯಾವ ಸಮುದಾಯದಲ್ಲಿ ಮಾತೃಪ್ರಧಾನ ಕಂಡು ಬರ್ತದೆ ಅಂದ್ರೆ ನಾಯರ್ ಅಂತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ಎಲ್ಲಿ ಕಂಡು ಬರ್ತದೆ ನಾಯರ್ ಅಂತಕ್ಕಂಥದ್ದು? ಕೇರಳದಲ್ಲಿ ಕಂಡು ಬರ್ತದೆ ಈ ಮನೆತನ. ಇದನ್ನು ಕೂಡ ಟಿಇಟಿಯಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು. ಹತ್ತನೇ ಪ್ರಶ್ನೆ, ಆಧುನಿಕ ವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣ. ಸೊ ಸಾಮಾಜಿಕ ನಿಯಂತ್ರಣದ ಸಡಿಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ಕೈಗಾರಿಕರಣವು ಕುಟುಂಬದ ಮೇಲೆ ಬೀರಿದ ಪರಿಣಾಮ ಎಂದರೆ? ಸೊ ಇದಕ್ಕೆ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಇದಕ್ಕೆ ಪ್ರಮುಖ ಪರಿಣಾಮ ಆಗಿರ್ತದೆ. ನೋಡಿಲಿ, ಅವಿಭಕ್ತ ಕುಟುಂಬ ಅಲ್ಲ, ವಿಭಕ್ತ ಕುಟುಂಬ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ಬಿ ಅಲ್ಲ, ಸಾರಿ, ವಿಭಕ್ತ ಕುಟುಂಬಗಳು ಹೆಚ್ಚಾಗುತ್ತಿರುವುದು ಆಪ್ಷನ್ ಡಿ ಆಗಿರ್ತದೆ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ. 12ನೇ ಪ್ರಶ್ನೆ, ಕುಟುಂಬ ವ್ಯವಸ್ಥೆಯಲ್ಲಿ ಮೂರನೇ ಪೀಳಿಗೆಗೆ ಸೇರಲ್ಪಡುವವರು ಯಾರು? ಮೂರನೇ ಪೀಳಿಗೆಗೆ ಸೇರಲ್ಪಡುವವರು ಯಾರು ಅಂದ್ರೆ ಮಕ್ಕಳಾಗಿರ್ತಾರೆ. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನೋಡ್ತಾ ಹೋಗೋಣ ನಾವಿಲ್ಲಿ. ಬೇರೆ ಅಧ್ಯಾಯಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಅಂಕದ ಕೂಡ ಇಲ್ಲೇ ನೋಡ್ತಾ ಹೋಗೋಣ. ಭಾಳಷ್ಟೇ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಅಂಕದ ಪ್ರಶ್ನೆ ನೋಡೋದಾದ್ರೆ ಕುಟುಂಬದ ಅರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ. ಏನಾಗಿರ್ತದೆ ಇಲ್ಲಿ? ಕುಟುಂಬದ ಅರ್ಥವನ್ನು ಬರೆಯಿರಿ ಅಂತ ಕೇಳಿದ್ರಲ್ಲ. ತಂದೆ, ತಾಯಿ, ಮಕ್ಕಳ, ಮೊಮ್ಮಕ್ಕಳ ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆಯೇ ಕುಟುಂಬ ಅಂತ ಕರಿತಾ ಬರ್ತಾರೆ. ನೆಕ್ಸ್ಟ್, 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರು ಹೊಂದಿದ್ರೆ ಏನು? ನೋಡಿಲೆ, ಅವಿಭಕ್ತ ಕುಟುಂಬ ಅಂದ್ರೆ ಈಸಿಯಾಗಿ ಗೊತ್ತಿರಲಿ. 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರು ಹೊಂದಿದ್ರೆ ಅದಕ್ಕೆ ಏನಂತ ಕರೀತಾರೆ? ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಇಲ್ಲಿ ನೋಡಿಲೆ, 2 ಅಥವಾ 2ಕ್ಕಿಂತ ಹೆಚ್ಚು ತಲೆಮಾರಿನ ಅಂದ್ರೆ ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳಿಂದ ಕೂಡಿದ ರಕ್ತ ಸಂಬಂಧಿಗಳ ಕುಟುಂಬಕ್ಕೆ ಏನಂತಾರೆ? ಅವಿಭಕ್ತ ಅಂತ ಕರೀತಾರೆ. ನೆಕ್ಸ್ಟ್, ಕುಟುಂಬದ ಭಾವನಾತ್ಮಕ ಆಧಾರಗಳು ಯಾವುವು? ಮಾತೃಪ್ರೇಮ ಮತ್ತು ಪಿತೃ ವಾತ್ಸಲ್ಯ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಗಿರ್ತದೆ. 17ನೇ ಪ್ರಶ್ನೆ ನೋಡ್ತಾ ಬನ್ನಿ. ಕುಟುಂಬ ವ್ಯವಸ್ಥೆಯಲ್ಲಿ ಪೋಷಕರ ನಿರ್ವಹಣೆಯ ಜವಾಬ್ದಾರಿಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಮಕ್ಕಳ ಲಾಲನೆ ಪಾಲನೆ ಮಾಡುವುದು ಇದಕ್ಕೆ ಪ್ರಮುಖ ಜವಾಬ್ದಾರಿ ಆಗಿರ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡ್ತಾ ಬನ್ನಿ. ಕುಟುಂಬ ವ್ಯವಸ್ಥೆಯ ಪೋಷಕರು ನಿರ್ವಹಿಸುವ ಜವಾಬ್ದಾರಿ ಇದು ಆಲ್ರೆಡಿ ಗೊತ್ತಾಗಿದೆ. 18ನೇ ಪ್ರಶ್ನೆ, ವಿಭಕ್ತ ಕುಟುಂಬಗಳು ಹೆಚ್ಚಾಗಲು ಪ್ರಮುಖ ಕಾರಣ ಏನಂತ ಕೇಳಿದ್ದಾರೆ. ಇಲ್ಲಿ ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುವ ಮೂಲಕ ಸಮಾಜದ ಸಾಂಪ್ರದಾಯಿಕ ಮತ್ತು
ಸೊ ಇಲ್ಲ, ಇಲ್ಲಿ ಏನು ಕೇಳಿದ್ದಾರೆ, ಸೊ 18 ಕೇಳಿದಾರಲ್ಲ, ಕೈಗಾರಿಕೀಕರಣ ಮತ್ತು ನಗರೀಕರಣ. ಸೊ ಅಂದ್ರೆ ವಿಭಕ್ತ ಕುಟುಂಬ ಹೆಚ್ಚಾಗ್ಲಿಕ್ಕೆ ಕೈಗಾರಿಕೀಕರಣ ಮತ್ತು ನಗರೀಕರಣ ನೀವು ಮೇಲೆ ಆಲ್ರೆಡಿ ನೋಡಿದ್ದೀರಿ ಇಲ್ಲಿ. 19ನೇ ಪ್ರಶ್ನೆ, ಕುಟುಂಬವು ಸದಸ್ಯರ ನೈತಿಕತೆ ಮತ್ತು ವರ್ತನೆ ಹೇಗೆ ನಿಯಂತ್ರಿಸುತ್ತದೆ ಅಂದಾಗ ಇದಕ್ಕೆ ಉತ್ತರ ಬರ್ತದೆ ನೋಡಿ ಇಲ್ಲಿ. ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುವ ಮೂಲಕ ಸಮಾಜದ ಸಾಂಪ್ರದಾಯಿಕ ನೈತಿಕ ನೀತಿಗಳು ವರ್ತನೆಯನ್ನು ನಿಯಂತ್ರಿಸುತ್ತವೆ ಅನ್ನೋದು ಇದಕ್ಕೆ ಸರಿ ಉತ್ತರ. ಅದೇ ರೀತಿ 20ನೇ ಪ್ರಶ್ನೆ, ಸ್ವಾವಲಂಬನೆ ಕಂಡುಬರುವ ಕುಟುಂಬ ವ್ಯವಸ್ಥೆ ಯಾವುದು? ಇಲ್ಲಿ ಸ್ವಾವಲಂಬನೆ ಕಂಡುಬರುವುದೆಲ್ಲಿಂದ ಅವಿಭಕ್ತ ಕುಟುಂಬದಲ್ಲಿ. 21ನೇ ಪ್ರಶ್ನೆ, ಬಾಲ್ಯ ವ್ಯವಸ್ಥೆಯಲ್ಲಿ ನೋಡಿಲ್ಲ, ಬಾಲ್ಯದಲ್ಲಿ ಕುಟುಂಬವು ವಹಿಸುವ ಪ್ರಮುಖ ಪಾತ್ರಗಳೇನಂತ ಕೇಳಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಸಹಕಾರದ ಮೌಲ್ಯವನ್ನು ಮನಗಾಣಿಸುತ್ತದೆ. 22ನೇ ಪ್ರಶ್ನೆ, ಎಲ್ಲ ಕಾಲ ಮತ್ತು ದೇಶಗಳಲ್ಲಿ ಕಂಡುಬರುವ ಸಾಮಾಜಿಕ ವ್ಯವಸ್ಥೆ ಯಾವುದು? ಸೊ ಕುಟುಂಬ ಅಂತಕ್ಕಂಥದ್ದು. ಕೇಂದ್ರದ ನೋಡಿಲೆ ಕೇಂದ್ರ ಕುಟುಂಬವನ್ನು ಅರ್ಥೈಸಿ. ನೋಡಿಲಿ ಕೇಂದ್ರ ಕುಟುಂಬ ಅಂತ ಅಂದ್ರೆ ಯಾವ್ದು ಬರ್ತಿಲ್ಲ, ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನು ಕೇಂದ್ರ ಕುಟುಂಬ ಅಂತ ಕರಿತಾ ಬರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಮುಂದುವರಿದ ಸಮಾಜಶಾಸ್ತ್ರ ಆದ ನಂತರ ನಾವಿಲ್ಲಿ ಭೂಗೋಳ ಶಾಸ್ತ್ರ ನೋಡ್ತಾ ಹೋಗೋಣ. 10ನೇ ಅಧ್ಯಾಯ ಆಗಿರ್ತಕ್ಕಂಥದ್ದು ಯಾವುದಿಲ್ಲಿ, ಭೂಗೋಳ ಶಾಸ್ತ್ರ. ಸೊ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಇರ್ತಾವೆ, ನೀವೇನು ಮಾಡಿ ಸೊ ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಬನ್ನಿ. ಸೊ ಇಲ್ಲಿ ಮೊದಲ ಪ್ರಶ್ನೆ, 1956ಕ್ಕೂ ಕನ್ನಡ ಮಾತನಾಡುವ ಜನರು ಈ ಕೆಳಗಿನ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದರು. ಯಾವ್ಯಾವ ಪ್ರಾಂತ್ಯ ಅಂದ್ರೆ ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೊಡಗು ಅಂತಕ್ಕಂಥದ್ದು ಇದಕ್ಕೇನಾಗಿರ್ತದೆ ಸರಿಯಾದ ಉತ್ತರ ಆಗಿರ್ತದೆ. ನೋಡಿಲಿ ಬಾಂಬೆ, ಹೈದರಾಬಾದ್, ಮದ್ರಾಸ್ ಮತ್ತು ಕೊಡಗು. ಯಾಕಂದ್ರೆ ನೋಡಿ ಎಲ್ಲವೂ ಕೊಟ್ಟಿರ್ತಾರೆ, ಎಲ್ಲವೂ ಮಿಕ್ಸ್ ಆಗಿರ್ತಾವೆ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೊಡಗು ಅಂತಕ್ಕಂಥದ್ದು. 2ನೇ ಪ್ರಶ್ನೆ, ಹಾಸನ, ಸಕಲೇಶಪುರ, ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಯಾವುದಂದ್ರೆ ಇಲ್ಲಿ ಶಿರಾಡಿ ಘಾಟ್ ಅಂತಕ್ಕಂಥದ್ದು ಸರಿ ಉತ್ತರ. ಇವು ಘಾಟ್ಗಳ ಬಗ್ಗೆ ಒಂದು ಕ್ವಶನ್ ಇರ್ತದೆ, ಅವನ್ನು ಕೂಡ ಡಿಟೇಲ್ ಆಗಿ ನೋಡ್ತಾ ಬನ್ನಿ ನೀವು. ಮಲೆನಾಡನ್ನು ಹೀಗೆಂದು ಕರೆಯುತ್ತಾರೆ. ಸೊ ಮಲೆನಾಡನ್ನು ಏನಂತ ಕರೀತಾರೆ, ಜೀವ ವೈವಿಧ್ಯತಾ ವಲಯ ಅಂತ ಕರೀತಾರೆ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಏಕಶಿಲಾ ಬೆಟ್ಟ ನೋಡಿಲೆ, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂದ್ರೆ ಯಾವುದಿಲ್ಲಿ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಎಲ್ಲಿ ಕಂಡು ಬರ್ತದೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. 5ನೇ ಪ್ರಶ್ನೆ, ಈ ಕೆಳಗಿನ ನಕ್ಷೆಯಲ್ಲಿ ಗುರುತಿಸಲಾಗಿರುವ ಪ್ರಾಕೃತಿಕ ವಿಭಾಗ. ಸೊ ಈ ನೋಡಿಲೆ ಈ ನಕ್ಷೆಯಲ್ಲಿ ಗುರುತಿಸಿರ್ತಕ್ಕಂಥ ಪ್ರಾಕೃತಿಕ ವಿಭಾಗ ಯಾವುದು ಅಂತ ಕೇಳಿದ್ದಾರೆ. ಈ ಭಾಗ ಕೊಟ್ಟಿದ್ದಾರೆ ನೋಡಿಲೆ. ಸೊ ಏನಂತ ಕರೀತಾರೆ ಇದಕ್ಕಂದ್ರೆ ಇಲ್ಲಿ ಕರಾವಳಿ ಮೈದಾನ ಅಂತ ಕರಿತಾ ಬರ್ತಾರೆ. ಯಾವುದು ಕರಾವಳಿ ಮೈದಾನ. ಸೊ ಕರಾವಳಿ ಮೈದಾನ ಎಷ್ಟು ಒಳಗೊಂಡೈತೆ ನಮ್ಮ ಕರ್ನಾಟಕ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಇಲ್ಲಿ ಭಾರತ ಕೇಳಿಲ್ಲ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ಇಲ್ಲಿ ಮುಳ್ಳಯ್ಯನಗಿರಿ. ಸೊ ನಿಮ್ಗೆ ಗೊತ್ತು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ಇಲ್ಲಿ K2 ಕೂಡ ಬರ್ತದೆ. ಕರ್ನಾಟಕದ ಹೆಬ್ಬಾಗಿಲು ಯಾವುದಿಲ್ಲಿ ನವಮಂಗಳೂರು. ಹಾಗಾದ್ರೆ ಭಾರತದ ಹೆಬ್ಬಾಗಿಲು ಯಾವುದು? ಸೊ ಮುಂಬೈ ಅಂತಕ್ಕಂಥದ್ದು. ಭಾರತದ ಹೆಬ್ಬಾಗಿಲು ಯಾವುದಿಲ್ಲಿ? ಸೊ ಮುಂಬೈ. 1 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ ನಾವಿಲ್ಲಿ. ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1ರಂದು ಏಕೆ ಆಚರಿಸುತ್ತಾರೆ? ಸೊ ಏಕೆ ಆಚರಿಸುತ್ತಾರೆ ಅಂದ್ರೆ ಸೊ ವಿಶಾಲ ಮೈಸೂರು ರಾಜ್ಯವು 1956 ನವೆಂಬರ್ 1ರಂದು ಏನಾಗುತ್ತೆ ಅಸ್ತಿತ್ವಕ್ಕೆ ಬರ್ತೈತಿ. ಸೊ ಹೀಗಾಗಿ ಇದಕ್ಕೆ ಪ್ರತಿ ವರ್ಷ ನವೆಂಬರ್ 1 ಕರ್ನಾಟಕ ಅಥವಾ ಕನ್ನಡ ರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತಾರೆ. 2ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಮೀನುಗಾರಿಕಾ ಬಂದರು ಯಾವುದು? ಭಟ್ಕಳ, ಸೊ ಅದೇ ರೀತಿ ಮಲ್ಪೆ, ನೆಕ್ಸ್ಟ್ ಕಾರವಾರ, ನೆಕ್ಸ್ಟ್ ಅದೇ ರೀತಿ ಕುಮಟಾ, ನೆಕ್ಸ್ಟ್ ಬೇಲಿಕೇರಿ ಬಂದರು, ಅದೇ ರೀತಿ ಹೊನ್ನಾವರ ಬಂದರು ಅಂತಕ್ಕಂಥವು ಕರ್ನಾಟಕದ ಪ್ರಮುಖ ಮೀನುಗಾರಿಕಾ ಬಂದರು ಆಗಿರ್ತವೆ ಇವು. 10ನೇ ಪ್ರಶ್ನೆ ನೋಡ್ತಾ ಬನ್ನಿ. ನಿಮ್ಮ ಜಿಲ್ಲೆಯ ಪ್ರಾಕೃತಿಕ ವಿಭಾಗ ಸೇರುತ್ತೆ ನೋಡಿಲ್ಲಿ. ಸೊ ಯಾವುದಕ್ಕೆ ಸೇರುತ್ತೆ ನೋಡಿಲ್ಲಿ, ನಿಮ್ಮ ಜಿಲ್ಲೆಯು ಯಾವ ಪ್ರಕೃತಿ ವಿಭಾಗಕ್ಕೆ ಸೇರುತ್ತದೆ ಅಂತ ಕೊಟ್ಟಿದ್ದಾರೆ. ಅದು ಜನರಲ್ ಆಗಿ ನೀವು ಆನ್ಸರ್ ಮಾಡೋಕ್ಕಾಗಿರ್ತದೆ. ಅದಕ್ಕೆ 11ನೇ ಪ್ರಶ್ನೆ, ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರ ಏಕೆ? ಇಲ್ಲಿ ಏನು ಕೊಟ್ಟಿದ್ದಾರೆ 11ನೇ ಪ್ರಶ್ನೆ ನೋಡ್ತಾ ಬನ್ನಿ. ಕರ್ನಾಟಕವು ಸೊ ಯಾಕೆ ಕರ್ನಾಟಕವನ್ನು ಕಾಶ್ಮೀರ, ಕೊಡಗನ್ನು ಕಾಶ್ಮೀರ ಅಂತ ಕೇಳ್ತಾರೆ. ಅಲ್ಲಿ ತಂಪಾದ ವಾತಾವರಣ ಇರ್ತೈತೆ, ಅಲ್ಲಿ ಕೂಡ ಕಿತ್ತಳೆಯನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಇದನ್ನ ಏನಂತಾರೆ ಇಲ್ಲಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರಿತಾ ಬರ್ತಾರೆ. ಸೊ ಒಟ್ಟಾರೆ ಇದು ಅರ್ಥ ಆಗೈತೆ ಅಂತ ಭಾವಿಸ್ಕೊಳ್ತೀನಿ ಇಲ್ಲಿ. ಸೊ ಮುಂದುವರೆದು ನೋಡ್ತಾ ಹೋಗೋಣ ಬೇರೆ ಅಧ್ಯಾಯವನ್ನು. ನೆಕ್ಸ್ಟ್ ಅಧ್ಯಾಯ ಬರ್ತಕ್ಕಂಥದ್ದು ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಮೊದಲ ಪ್ರಶ್ನೆ ಈ ರೀತಿ ಇದೆ, ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದಂತ ಕೇಳಿದ್ದಾರೆ. ಸೊ ಇದಕ್ಕೆ ಕಡಿಮೆ ಮಳೆ ಬೀಳುವುದು ಕೇಳಿದಾರಲ್ಲ,
ಚಿತ್ರದುರ್ಗದ ನಾಯಕನಹಟ್ಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಅತಿ ಹೆಚ್ಚು ಎಲ್ಲಿ ಬೀಳ್ತೈತೆ ಅಂತ ಗೊತ್ತು ನಿಮಗೆ. ಸೊ ಆಗುಂಬೆ ಅಂತಕ್ಕಂಥದ್ದು. ಅತಿ ಕಡಿಮೆ ಅಂತ ಕೇಳಿದ್ರೆ ಇಲ್ಲಿ ನಾಯಕನಹಟ್ಟಿ. ನೆಕ್ಸ್ಟ್, ನೈಋತ್ಯ ಮಾನ್ಸೂನ್ ಮಾರುತಗಳ ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣವೇನು? ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗಿರೋದಕ್ಕೆ ಏನಾಗುತ್ತೆ? ಪ್ರಮುಖ ಕಾರಣ ಆಗಿರ್ತದೆ. ಮೂರನೇ ಪ್ರಶ್ನೆ, ಕಡಿಮೆ ತೇವಾಂಶವನ್ನು ಉಳಿಸಿಕೊಳ್ಳುವ ಮಣ್ಣು ಯಾವುದು? ಕಡಿಮೆ ತೇವಾಂಶವನ್ನು ಉಳಿಸಿಕೊಳ್ಳುವುದು ಕೆಂಪು ಮಣ್ಣು ಅಂತಕ್ಕಂಥದ್ದು ಸರಿ ಉತ್ತರ. ಮ್ಯಾಂಗ್ರೋವ್ ಸಸ್ಯಗಳು ಕಂಡುಬರುವ ಪ್ರದೇಶ ಯಾವುದು? ಕರಾವಳಿ ಪ್ರದೇಶ ಅಂತಕ್ಕಂಥದ್ದು ಅಲ್ಲಿ ಏನು ಬೆಳೀತವೆ, ಏನನ್ನು ಅತಿ ಹೆಚ್ಚು ಯಾವ ಸಸ್ಯಗಳು ಕಂಡು ಬರ್ತಾವೆ? ಇಲ್ಲಿ ಮ್ಯಾಂಗ್ರೋವ್ ಸಸ್ಯಗಳು ಕಂಡು ಬರ್ತಾವೆ. ಅತಿ ಕಡಿಮೆ ಅರಣ್ಯವಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಸೊ ನಿಮಗೆ ಹೆಚ್ಚಿರುವುದು ಗೊತ್ತಿರಲಿ, ಅತಿ ಹೆಚ್ಚಾಗಿ ಹೊಂದಿರೋದು ಯಾವುದು? ಇಲ್ಲಿ ಉತ್ತರ ಕನ್ನಡ ಅಂತಕ್ಕಂಥದ್ದು ಅತಿ ಹೆಚ್ಚು ಅರಣ್ಯ ಹೊಂದೈತಿ. ಹಾಗಾದರೆ ಕಡಿಮೆ ಯಾವುದಂದ್ರೆ ಇಲ್ಲಿ ವಿಜಯಪುರ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ. ಆರನೇ ಪ್ರಶ್ನೆ, ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಹೇಳಿಕೆ ಎ ಅಂತಕ್ಕಂಥದ್ದು ನೋಡ್ತಾ ಬನ್ನಿ. ಮಲೆನಾಡು ಪ್ರದೇಶವು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದೆ. ನೆಕ್ಸ್ಟ್, ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ? ಇದು ಅಧಿಕ ಮಳೆಯನ್ನು ಪಡೆಯುತ್ತದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ. ಸೊ ಇಲ್ಲಿ ಅತಿ ಹೆಚ್ಚಾಗಿ ಹೇಳಿಕೆ ರೂಪದಲ್ಲಿ ಬರ್ತಾ ಇದ್ದಾವೆ. ಆಪ್ಷನ್ ಎ ಏನು ಕೊಟ್ಟು ನಾನು ಆನ್ಸರ್ ಮಾತ್ರ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ಹೇಳಿಕೆ ಇನ್ನೊಂದ್ಸಲ ಹೇಳ್ತೀನಿ ನೋಡು. ಮಲೆನಾಡು ಪ್ರದೇಶವು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದೆ. ಪ್ರತಿಪಾದನೆ ಇದು ಅಧಿಕ ಮಳೆಯನ್ನು ಪಡೆಯುತ್ತದೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡಿ. ಪ್ರತಿಪಾದನೆ ಆರ್ ಮಾತ್ರ ಸರಿಯಾಗಿದೆ. ಇಲ್ಲಿ ಏನಾಗಿರುತ್ತೆ? ಪ್ರತಿಪಾದನೆ ಆರ್ ಮಾತ್ರ ಸರಿಯಾಗಿರ್ತದೆ. ಇಲ್ಲಿ ಹೇಳಿಕೆ ಸರಿಯಾಗಿರೋದಿಲ್ಲ. ನೆಕ್ಸ್ಟ್, ಅದೇ ರೀತಿ ಏಳನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬೇಸಿಗೆಯ ಮಳೆಯನ್ನು ಕಾಫಿ ಹೂ ಮಳೆ ಎಂದು ಕರೆಯುತ್ತಾರೆ. ಯಾಕೆ ಕರೆಯುತ್ತಾರೆ ಇದನ್ನು? ಸೊ ನಿಮ್ಗೆ ಗೊತ್ತಿರಲಿ, ಏಳನೇ ಪ್ರಶ್ನೆಗೆ ಕಾಫಿ ಗಿಡಗಳು ಹೂ ಬಿಡೋಲ್ಲ ನೆರವಾಗುವುದರಿಂದ ಇದನ್ನ ಏನಂತ ಕರೀತಾರೆ? ಕಾಫಿ ಹೂ ಮಳೆ ಅಂತ ಕರಿತಾ ಬರ್ತಾರೆ. ಸೊ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಕರೀತಾರೆ ಈ ಮಳೆಯನ್ನು, ಬೇಸಿಗೆಯಲ್ಲಿ ಆಗ್ತಕ್ಕಂಥದ್ದನ್ನು. ಅದನ್ನು ಏನು ಮಾಡಿರಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಏಳನೇ ಪ್ರಶ್ನೆ, ಕರ್ನಾಟಕದ ವಾಯುಗುಣ ವೈವಿಧ್ಯತೆಯಾಗಿರಲು ಕಾರಣವೇನಂತ ಕೇಳಿದ್ದಾರೆ. ಸೊ ಇಲ್ಲಿ ಭೂಸ್ವರೂಪ, ಸಸ್ಯವರ್ಗ, ಮಾನ್ಸೂನ್ ಮಾರುತ, ಭೌಗೋಳಿಕ ಸ್ಥಾನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇವೇ ಪ್ರಮುಖವಾದ ಕಾರಣ. ಎಂಟನೇ ಪ್ರಶ್ನೆ, ಪೂರ್ವದ ಮೈದಾನವು ಮಳೆಯ ನೆರಳಿನ ಪ್ರದೇಶವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪಶ್ಚಿಮ ಘಟ್ಟಗಳು ಮಳೆಯ ಮಾರುತಗಳನ್ನು ತಡೆದು ಅಧಿಕ ಮಳೆ ಸುರಿಸುತ್ತವೆ, ಪೂರ್ವಕ್ಕೆ ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಕಪ್ಪು ಮಣ್ಣು ಬೆಳೆ ಬೆಳೆಯಲು ಸೂಕ್ತವಾಗಿದೆ. ಕಾರಣವೇನು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇದಕ್ಕೆ ನೋಡ್ತಾ ಬನ್ನಿ ನೀವು. ಕಪ್ಪು ಮಣ್ಣಿಗೆ ಹೆಚ್ಚು ದಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಗುಣವಿದೆ. ಹಾಗಾಗಿ ಮಳೆ ಇಲ್ಲ ಅಂದ್ರೂ ಕೂಡ ಅದು ಏನು ಮಾಡ್ಬೋದು? ಮಳೆ ಕಡಿಮೆ ಇದ್ರೂ ಕೂಡ ಪ್ರದೇಶದಲ್ಲಿ ಇದನ್ನು ಅನೇಕ ಬೆಳೆಗಳನ್ನು ತೆಗಿತಾ ಬರ್ಬೋದು ನಾವು. 10ನೇ ಪ್ರಶ್ನೆ, ಜಂಬೇಟಿಗೆ ಮಣ್ಣು ಹೇಗೆ ನಿರ್ಮಾಣವಾಗುತ್ತದೆ? ಅಧಿಕ ಉಷ್ಣಾಂಶ, ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಮೇಲ್ಪದರದ ಸವೆತದಿಂದ ಜಂಬೇಟಿಗೆ ಮಣ್ಣು ರಚನೆ ಆಗುತ್ತದೆ. ಎಲೆ ಉದುರುವ ಸಸ್ಯವರ್ಗದ ಲಕ್ಷಣಗಳನ್ನು ತಿಳಿಸಿ. ಚಳಿಗಾಲದಲ್ಲಿ ತೇವಾಂಶ ಕೊರತೆ, ಎಲೆ ಉದುರುತ್ತದೆ. ವಸಂತ ಋತುವಿನಲ್ಲಿ ಚಿಗುರು ಒಡೆಯುತ್ತದೆ. ಅದೇ ರೀತಿ 12ನೇ ಪ್ರಶ್ನೆ ನೋಡ್ತಾ ಬನ್ನಿ. ಉಷ್ಣವಲಯದ ಮಾನ್ಸೂನ್ ಕಾಡುಗಳು ವಾಣಿಜ್ಯ ಮೌಲ್ಯವುಳ್ಳವಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉಷ್ಣವಲಯದ ಮಾನ್ಸೂನ್ ಕಾಡುಗಳು ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಶ್ರೀಗಂಧ ಮರಗಳು ಅತ್ಯಂತ ಬೆಲೆ ಬಾಳುವ ಮರಗಳನ್ನು ಹೊಂದಿವೆ. ಸೊ ಹೀಗಾಗಿ ಈ ಹೇಳಿಕೆಯನ್ನು ಈ ರೀತಿ ಸಮರ್ಥನೆ ಮಾಡ್ತಾ ಬರ್ಬೋದು ನಾವು. 13ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ. ಈ ಹೇಳಿಕೆಯನ್ನು ಕೂಡ ಸಮರ್ಥಿಸಿ. ಸೊ ಏನಾಗ್ತದೆ ಇಲ್ಲಿ? ಚಳಿಗಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಮಳೆ, ಆರ್ದ್ರತೆ ಇರೋದ್ರಿಂದ ಸೊ ಇಲ್ಲೇನಾಗ್ತದೆ? ಚಳಿಗಾಲದಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತೆ, ಕಡಿಮೆ ಮಳೆ ಇರ್ತದೆ, ಹಾಗೂ ಆರ್ದ್ರತೆ ಇರೋದ್ರಿಂದ ಈ ಸಮಯದಲ್ಲಿ ಏನು ಮಾಡ್ತಾರೆ? ಪ್ರವಾಸವನ್ನು ಕೈಗೊಳ್ತಾ ಬರ್ತಾರೆ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶವಾಗಿ ಮೀಸಲಿರಲು ಪ್ರಮುಖ ಕಾರಣ ಏನಂತ ಕೇಳಿದ್ದಾರೆ. ಸೊ ಅದನ್ನು ಏನು ಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಮುಂದುವರೆದು ಭೂಗೋಳಶಾಸ್ತ್ರ ಅಧ್ಯಾಯ 12. ಸೊ ಇಲ್ಲಿ ಕರ್ನಾಟಕದ ಜಲ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಪ್ರಶ್ನೆಗಳು ಈ ರೀತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಇದು ಕೂಡ TTಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ರಾಯಚೂರು ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಕಾಲುವೆ ನೀರಾವರಿಯನ್ನು ಹೊಂದಿರ್ತದೆ. ಹಾಗಾದರೆ ಬೆಳಗಾವಿಯಲ್ಲಿ ಏನು ವಿಶೇಷ ಇರುತ್ತೆ ಅಂದರೆ ಕೊಳವೆ ಬಾವಿಗಳು ಮತ್ತು ಬಾವಿಗಳನ್ನು ಅತಿ ಹೆಚ್ಚಾಗಿ ಹೊಂದಿರ್ತದೆ. ರಾಜ್ಯದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಕೊಳವೆ ಬಾವಿ ಮತ್ತು ಬಾವಿಗಳು ಇಲ್ಲೇ ಹೆಚ್ಚು ಕಂಡು ಬರ್ತದೆ.
ಇನ್ನು ಶಿವಮೊಗ್ಗ ಬಂದರೆ ಅತಿ ಹೆಚ್ಚಾಗಿ ಕೆರೆ ನೀರಾವರಿ ಕಂಡು ಬರ್ತದೆ. ಮುಂದುವರೆದು ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆಯ ಪ್ರಮುಖ ಉದ್ದೇಶ ಏನು? ಕೋಲಾರದ ಚಿನ್ನದ ಗಣಿಗೆ ಸರಬರಾಜು ಮಾಡುವುದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ. ಛಾಯಾ ಭಗವತಿ ಜಲಪಾತವನ್ನು ಉಂಟು ಮಾಡಿದ ನದಿ ಯಾವುದು? ಛಾಯಾ ಭಗವತಿಯನ್ನು ಜಲಪಾತ ಉಂಟು ಮಾಡಿದ ನದಿ ಯಾವುದು ಅಂದ್ರೆ ಇಲ್ಲಿ ಡೋಣಿ ನದಿ. ಇಲ್ಲಿ ಕರ್ನಾಟಕದ ಪ್ರಾಚೀನ ನೀರಾವರಿ ವಿಧಾನ ಯಾವುದು? ಕರ್ನಾಟಕದಲ್ಲಿ ಮೊದಲು ಬಾವಿ ನೀರಾವರಿ ಕಂಡು ಬರ್ತಿತ್ತು. ಐದನೇ ಪ್ರಶ್ನೆ, ಈ ಕೆಳಗಿನ ನೋಡಿಲಿ ಈ ನದಿಗಳು ಅತಿ ಹೆಚ್ಚು ಜಲಶಕ್ತಿ ಸಾಮರ್ಥ್ಯವನ್ನು ಹೊಂದಿವೆ. ಯಾವ ನದಿ ಅತಿ ಹೆಚ್ಚು ಜಲಶಕ್ತಿ ಸಾಮರ್ಥ್ಯವನ್ನು ಹೊಂದಿವೆ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅತಿ ಹೆಚ್ಚು ಜಲಶಕ್ತಿಯನ್ನು ಹೊಂದಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಆರನೇ ಪ್ರಶ್ನೆಯನ್ನು ನೋಡ್ತಾ ಬನ್ನಿ. ಅಂತರ್ಜಲ ಕುಸಿತ ನೋಡ್ತಾ ಬನ್ನಿ. ಕೊಳವೆ ಬಾವಿ ಹೆಚ್ಚಾಗಲು ಕಾರಣ ಏನಂದ್ರೆ ಅಂತರ್ಜಲ ಮಟ್ಟ ಏನಾಗುತ್ತೆ, ಇಲ್ಲಿ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಕರ್ನಾಟಕದ ನದಿ ಜಾಲಗಳನ್ನು ಹೇಗೆ ವಿಂಗಡಿಸಬಹುದು? ಪಶ್ಚಿಮಾಭಿಮುಖ ಹರಿಯುವ ನದಿಗಳು ಮತ್ತು ಪೂರ್ವಾಭಿಮುಖ ಹರಿಯುವ ನದಿಗಳು ಅಂತ ಎರಡು ರೀತಿ ವಿಂಗಡಣೆ ಮಾಡ್ತಾರೆ. ಒಂಬತ್ತನೇ ಪ್ರಶ್ನೆ, ಕೃಷ್ಣಾ ನದಿ ಉತ್ತರ ಕರ್ನಾಟಕಕ್ಕೆ ವರದಾನವಾಗಿದೆ ಹೇಗೆ? ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅಧ್ಯಾಯವನ್ನು ಕೂಡ ನೋಡ್ತಾ ಹೋಗೋಣ ನಾವಿಲ್ಲಿ. ಕರ್ನಾಟಕದ ಭೂ ಸಂಪತ್ತು. ಮೊದಲ ಪ್ರಶ್ನೆ, ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ ಜಿಲ್ಲೆ ಯಾವುದಂತ ಕೇಳಿದ್ದಾರೆ. ಅತಿ ಹೆಚ್ಚು ಸಾಗುವಳಿ ಇರ್ತಕ್ಕಂಥದ್ದು ಕಲಬುರಗಿ. ಇದು ಕೂಡ ಲಾಸ್ಟ್ ಟೈಮಲ್ಲಿ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಎರಡನೇ ಪ್ರಶ್ನೆ, ಹತ್ತಿಯು ಈ ವಿಧದ ವ್ಯವಸ್ಥೆಗೆ ಉದಾಹರಣೆಯಾಗಿದೆ. ವಾಣಿಜ್ಯ ಬೇಸಾಯಕ್ಕೆ ಇದು ಪ್ರಮುಖ ಉತ್ತಮ ಉದಾಹರಣೆ ಆಗಿರ್ತದೆ. ಹೈನು ಬೆಳೆ ಬೆಳೆಯುವ ಅವಧಿ ಯಾವಾಗ? ನೋಡಿಲಿ ಯಾವುದು ಹೈನು ಬೆಳೆ ಬೆಳೆಯುವ ಅವಧಿ ಯಾವಾಗ ಅಂದ್ರೆ ಫೆಬ್ರವರಿ ಟು ಜೂನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಧಾನ್ಯಗಳ ರಾಣಿ ಎಂದು ಹೆಸರಾಗಿರುವ ಧಾನ್ಯ ಯಾವುದು? ನೋಡಿಲಿ ಧಾನ್ಯಗಳ ದಾನಿ ಎಂದು ಹೆಸರಾಗಿರುವ ಧಾನ್ಯ ಯಾವುದು? ಮೆಕ್ಕೆಜೋಳ ಅಂತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ. ಏಕೆಂದರೆ ಉತ್ತಮ ಪೋಷಕಾಂಶವನ್ನು ಹೊಂದಿದೆ. ಇದೇನಾಗಿರ್ತದೆ? ಉತ್ತಮ ಪೋಷಕಾಂಶ ಹೊಂದಿದೆ. ಹಾಗಾಗಿ ಜನರು ಇತ್ತೀಚೆಗೆ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆರನೇ ಪ್ರಶ್ನೆ ನೋಡ್ತಾ ಬನ್ನಿ. ಹಳೆಯ ಮೈಸೂರು ಸಾಂಪ್ರದಾಯಿಕ ಬೆಳೆ ಎಂದು ಯಾವ ಬೆಳೆಯನ್ನು ಕರೆಯುತ್ತಾರೆ? ರಾಗಿಯನ್ನು ಏನಂತ ಕರೀತಿರಲಿ? ಹಳೆಯ ಮೈಸೂರು ಸಾಂಪ್ರದಾಯಿಕ ಬೆಳೆ ಅಂತ ಕರಿತಾ ಬರ್ತಾರೆ. ಏಳನೇ ಪ್ರಶ್ನೆ, ಹತ್ತಿ ಬೇಸಾಯದ ಪ್ರಮುಖ ಸವಾಲುಗಳು ಏನು? ಕೀಟ ಹಾಗೂ ರೋಗ ನಿಯಂತ್ರಣ ಅಂತಕ್ಕಂಥದ್ದು ಇದಕ್ಕೆ ಪ್ರಮುಖ ಸವಾಲುಗಳು. ಎಂಟನೇ ಪ್ರಶ್ನೆ, ಕಬ್ಬು ಬೆಳೆಗೆ ಅಗತ್ಯವಾದ ಪ್ರಾಕೃತಿಕ ಅಂಶವನ್ನು ತಿಳಿಸಿ. ಮರಳು ಮಿಶ್ರಿತ ಮೆಕ್ಕಲು ಮಣ್ಣು, ಕೆಂಪು ಮಣ್ಣು ಮತ್ತು ಅಧಿಕ ಉಷ್ಣಾಂಶವನ್ನು ಹೊಂದಿರಬೇಕು. ಅದರ ಜೊತೆಗೆ ಅಧಿಕ ಮಳೆಯನ್ನು ಕೂಡ ಪಡಿತಿರಬೇಕು. ಒಂಬತ್ತನೇ ಪ್ರಶ್ನೆ, ಕಾಫಿ ಬೆಳೆಯ ವಿಶಿಷ್ಟವಾದ ಅಗತ್ಯತೆಗಳನ್ನು ಗುರುತಿಸಿ. ಕಾಫಿ ಬೆಳೆಯ ವಿಶಿಷ್ಟವಾದ ಅಗತ್ಯತೆಯನ್ನು ಗುರುತಿಸಿ ಅಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಎಲ್ಲಿ ಬೆಳೀತಾರೆ ಇದನ್ನ ಜೇಡಿ ಮಿಶ್ರಿತ ಮಣ್ಣಿನಲ್ಲಿ ಬೆಳೀತಾರೆ. ಅದೇ ರೀತಿ ಇಳಿಜಾರಿಗೆ ಬೆಳೀತಾರೆ. ಅದೇ ರೀತಿ ನೆರಳಿನ ಭಾಗದಲ್ಲಿ ಏನು ಮಾಡ್ತಾರೆ? ನೆರಳಿನ ಮರಳುಗಳನ್ನು ಕೂಡ ನೆಡ್ತಾ ಬರ್ಬೇಕಿಲ್ಲಿ. ಅದರ ಜೊತೆಗೆ ಅಧಿಕ ಮರಗಳು ಕಂಡು ಬರಬೇಕು. ನೆಕ್ಸ್ಟ್ ಮುಂದುವರೆದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಾಗಿರ್ತದೆ ಇದು. ನೆಕ್ಸ್ಟ್ ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಎಲ್ಲ ನಾ ಏನು ಮಾಡಿದ್ವಿ ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಯಾರಾದರೂ ಆ ವೀಕ್ಷಣೆ ಮಾಡಿಲ್ಲ ಅಂದ್ರೆ ಆ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ಹೋಗಿ ವೀಕ್ಷಣೆ ಮಾಡ್ತಾ ಬರ್ಬೋದು. ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ 8th 9th ಕಂಪ್ಲೀಟ್ ಆಗಿ ಏನು ಮಾಡಿದ್ವಿ ಅಪ್ಲೋಡ್ ಮಾಡ್ತಾ ಬಂದಿದ್ವು. ಅದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ನಾವು ಮುಂದುವರೆದು ಬೇರೆ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಇದು ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವ್ಯವಹಾರ ಅಧ್ಯಯನ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮುಂದುವರೆದು ಬೇರೆ ಅಧ್ಯಾಯ ನೋಡ್ತಾ ಹೋಗೋಣ. ಭಾಗ 2 ಅಂತೇಳಿ ನಾವೇನು ಮಾಡಿದ್ವಿ ಈಗ ಆಲ್ರೆಡಿ. ಭಾಗ 1 ಕಂಪ್ಲೀಟ್ ಆಗಿ ಎಂಡ್ ಮಾಡಿದ್ವಿ. ಭಾಗ 2 ಏನು ಮಾಡೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.